ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬರಗಾಲದ ಹಿನ್ನೆಲೆ ರೈತರೊಂದಿಗೆ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ, ಕೃಷಿ ಜಂಟಿ ನಿರ್ದೇಶಕರಾದ ರುದ್ರೇಶಪ್ಪ, ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ರವೀಂದ್ರ ಹಕಾಟಿ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶಲು, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಫಕ್ರುದ್ದೀನ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ ಮಾತನಾಡಿ, ರಾಜ್ಯದಲ್ಲಿ ಪ್ರಸಕ್ತ ವರ್ಷದ ಮುಂಗಾರು ಮಳೆಯ ಸ್ಥಿತಿ, ಒಟ್ಟು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಬಿತ್ತನೆ ಪ್ರದೇಶ, ಮಳೆ ಕೊರತೆ ದಾಖಲಾದ ಜಿಲ್ಲೆಗಳು, ಮುಂಗಾರು ಬಿತ್ತನೆಯ ಪ್ರಗತಿ ಹಾಗೂ ಪ್ರಮುಖ ಬೆಳೆಗಳ ಮೇಲೆ ಮಳೆ ಕೊರತೆಯಿಂದ ಉಂಟಾಗುತ್ತಿರುವ ಪರಿಣಾಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಬರಗಾಲದ ಪರಿಸ್ಥಿತಿಯು ಬೆಳೆಗಳ ಬೆಳವಣಿಗೆ, ಇಳುವರಿ ಹಾಗೂ ರೈತರ ಆರ್ಥಿಕ ಸ್ಥಿತಿಯ ಮೇಲೆ ಬೀರುವ ಪರಿಣಾಮಗಳನ್ನು ವೈಜ್ಞಾನಿಕ ಮಾಹಿತಿಯೊಂದಿಗೆ ವಿವರಿಸಿದರು. ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಫಕ್ರುದ್ದೀನ್ ಅವರು ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಕಂಡುಬರುವ ಹವಾಮಾನ ವೈಪರೀತ್ಯಗಳು ಹಾಗೂ ಈ ಬಾರಿ ಮುಂಗಾರು ಮಳೆ ಕೊರತೆಗೆ ಕಾರಣವಾಗಿರುವ ಪ್ರಮುಖ ಅಂಶಗಳಲ್ಲಿ ಒಂದಾದ ಎಲ್ ನಿನೋ ಪರಿಣಾಮದ ಕುರಿತು ವಿವರವಾಗಿ ತಿಳಿಸಿದರು. ಎಲ್ ನಿನೋದಿಂದ ಮಳೆಯ ಹಂಚಿಕೆಯಲ್ಲಿ ಉಂಟಾಗುವ ವ್ಯತ್ಯಾಸಗಳು ಹಾಗೂ ಅದರ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಮೇಲಿನ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ವಿವರಿಸಿದರು. ಜಿಲ್ಲೆಯ ವಿವಿಧ ತಾಲ್ಲೂಕುಗಳಿಂದ ಸುಮಾರು 15ಕ್ಕೂ ಹೆಚ್ಚು ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಮುಖ ರೈತರಾದ ವೀರಯ್ಯ ಸ್ವಾಮಿ, ಬಸವರೆಡ್ಡಿ ರೆಡ್ಡರ, ಬಾಳಪ್ಪ ಬೆಳಕೋಡ, ಶಿವಪ್ರಸಾದ್ ಗದ್ದಿ ಸೇರಿದಂತೆ ಅನೇಕ ರೈತರು ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಶಶಿಕುಮಾರ ಏವೂರ, ಡಾಕ್ಟರ್ ಸಂಜೀವರೆಡ್ಡಿ, ಡಾಕ್ಟರ್ ಪ್ರವೀಣ ಜೋಗಳೇಕರ್, ಡಾಕ್ಟರ್ ಮಂಜುನಾಥ ಹುಬ್ಬಳ್ಳಿ, ಶ್ರೀಪಾದ, ಡಾಕ್ಟರ್ ರುದ್ರೇಶ, ಡಾಕ್ಟರ್ ಶಶಿಧರ ಇವರುಗಳು ವೈಜ್ಞಾನಿಕ ಸಂವಾದವನ್ನು ನೇರವಾಗಿ ಭಾಗವಹಿಸಿ ಮಾಹಿತಿ ನೀಡಿದರು. ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶಲು ಅವರು ಬರಗಾಲದ ಸಂದರ್ಭದಲ್ಲಿ ಬೆಳೆ ವೈವಿಧ್ಯತೆ, ಅಳವಡಿಸಿಕೊಳ್ಳುವಿಕೆ, ನೀರಿನ ಸಮರ್ಪಕ ನಿರ್ವಹಣೆ, ಬೆಳೆ ಸಂರಕ್ಷಣೆ ಹಾಗೂ ರೈತರು ಅನುಸರಿಸಬೇಕಾದ ತಾಂತ್ರಿಕ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ವಿವಿಧ ತಾಲ್ಲೂಕುಗಳಿಂದ ಆಗಮಿಸಿದ ರೈತರು ತಮ್ಮ ಪ್ರದೇಶದಲ್ಲಿನ ಬೆಳೆಗಳ ಪರಿಸ್ಥಿತಿಯನ್ನು ವಿವರಿಸಿ, ಬೆಳೆಗಳನ್ನು ಸಂರಕ್ಷಿಸಲು ಅನುಸರಿಸಬೇಕಾದ ಕ್ರಮಗಳು, ಸರ್ಕಾರದಿಂದ ದೊರೆಯುವ ನೆರವು ಹಾಗೂ ತಾಂತ್ರಿಕ ಸಲಹೆಗಳ ಕುರಿತು ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮವನ್ನು ಡಾಕ್ಟರ್ ದೀಪಾ ತೇರದಾಳ ನಿರೂಪಿಸಿದರು. ಡಾಕ್ಟರ್ ವೆಂಕಟೇಶಲು ಅವರು ಕಾರ್ಯಕ್ರಮವನ್ನು ಸಂಯೋಜಿಸಿ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು. ನಮ್ಮ ನಮ್ಮ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದೆ. ಜುಲೈ ತಿಂಗಳಲ್ಲಿ ಈಗ ಕೆಲವು ಭಾಗದಲ್ಲಿ ಮಳೆ ಬಂದಿರೋದ್ರಿಂದ ಒಂದು 30% ನಾವು ಜುಲೈ ತಿಂಗಳಲ್ಲಿ ಮಳೆಯ ಕೊರತೆಯನ್ನು ನೋಡ್ತಾ ಇದ್ದೀವಿ. ಮಳೆ ಕೊರತೆ ಮುಖ್ಯವಾಗಿ ಉತ್ತರ ಒಳನಾಡು ಭಾಗಗಳಲ್ಲಿ ಅದು ಕಂಡು ಬರ್ತಾ ಇದೆ. ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ 25 ಜಿಲ್ಲೆಯಲ್ಲಿ ಅದು ಕಂಡು ಬರ್ತಾ ಇದೆ. ಇನ್ನು ಬಾಗಲಕೋಟೆ ಜಿಲ್ಲೆಗೆ ನಾವು ಬಂದಾಗ ಕಳೆದ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕಡಿಮೆ ಆಗಿತ್ತು. ಅಂದರೆ ಕೆಲವು ಭಾಗದಲ್ಲಿ ಈಗ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ತಾಲೂಕಲ್ಲಿ ಮತ್ತು ಇಲ್ಲಿ ಹುನಗುಂದ ಮತ್ತು ಈ ಪಕ್ಕದ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮಳೆ ಕಡಿಮೆ ಆಗಿದೆ. ಆದರೆ ಈ ಜುಲೈ ತಿಂಗಳಿಗೆ ಬಂದಾಗ ಇತ್ತೀಚಿನ ಒಂದು ಮಳೆಯ ವರದಿಯನ್ನು ತಗೊಂಡಾಗ ಇಲ್ಲಿ ಮಳೆ ಈಗ ಆದಷ್ಟು ಮಳೆ ಬಂದಿರೋದ್ರಿಂದ ತಡವಾಗಿ, ಜುಲೈ ತಿಂಗಳಲ್ಲಿ ತಡವಾಗಿ ಬಂದಿರೋದ್ರಿಂದ ಇವತ್ತು ನಾವು ಬಿತ್ತನೆ ಕಾರ್ಯ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆದ ತಿಂಗಳು ಕೇವಲ 23% ಆಗಿತ್ತು. ಈಗ ಮಳೆ ಬಂದ ಮೇಲೆ ಸ್ವಲ್ಪ ಹೆಚ್ಚಾಗಿದೆ. ಈಗ 45% ಬಿತ್ತನೆ ಕಾರ್ಯ ಆಗಿದೆ. ಈಗ ಈ ತಿಂಗಳ ಕೊನೆವರೆಗೂ ಇನ್ನೂ ಸ್ವಲ್ಪ ಇದು ಮಳೆ ಇನ್ನೂ ಸ್ವಲ್ಪ ಬಂದು ಇದಾದರೆ ಬಿತ್ತನೆ ಕಾರ್ಯ ಈ ತಿಂಗಳು ಕೊನೆವರೆಗೂ ಈರುಳ್ಳಿ ಮತ್ತು ಇತರ ಬೆಳೆಗಳು ಬಿತ್ತನೆ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಕೃಷಿ ಬೆಳೆಗಳಲ್ಲೂ ಸಹ ಈಗ ನಮ್ಮ ಜಂಟಿ ನಿರ್ದೇಶಕರ ವರದಿ ಪ್ರಕಾರ 90% ಬಿತ್ತನೆ ಆಗಿದೆ ಅಂತೇಳಿ ಅವರು ಮಾಹಿತಿಯನ್ನು ನೀಡಿರುತ್ತಾರೆ. ಈ 84 ಲಕ್ಷ ಹೆಕ್ಟೇರು ಕೃಷಿ ಭೂಮಿ ನಾವು ಕೃಷಿ ಬಿತ್ತನೆಯನ್ನು ಮಾಡ್ತೀವಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ 26 ಲಕ್ಷ ಹೆಕ್ಟೇರು ನಮ್ಮ ಕರ್ನಾಟಕದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಇದೆ.
ಇದರಲ್ಲಿ ಈಗ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ನಾನು ಹೇಳಿದಂತೆ ಮಳೆಯ ಪ್ರಮಾಣ ಕೊರತೆ ಜಿಲ್ಲೆಯಿಂದ ಜಿಲ್ಲೆಗೆ ಸಾಕಷ್ಟು ವ್ಯತ್ಯಾಸ ಆಗಿದೆ. ಅದರಲ್ಲಿ ತೋಟಗಾರಿಕೆ ಪ್ರಮುಖ ಬೆಳೆಗಳಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೆಳೆಗಳಲ್ಲಿ ಸುಮಾರು 40% ಅಷ್ಟು ಕರ್ನಾಟಕ ರಾಜ್ಯದಲ್ಲಿ ಬಿತ್ತನೆ ಕಡಿಮೆಯಾಗಿದೆ. ಅದೇ ರೀತಿ ಬದನೆ ಮತ್ತು ಮೆಣಸಿನಕಾಯಿ ಬೆಳೆಗಳಲ್ಲಿ 30% ಬಿತ್ತನೆ ಕಡಿಮೆಯಾಗಿದೆ. ಈಗ ನಾವು ಇದು ಬಿತ್ತನೆ ಕಾರ್ಯಕ್ಕೆ ಬಂದಾಗ ಜಿಲ್ಲೆಗೂ ವ್ಯತ್ಯಾಸ ಆಗ್ತಾ ಇದೆ. ಈಗ ಈ ಬರಗಾಲ ಪರಿಸ್ಥಿತಿ ಸಾಮಾನ್ಯವಾಗಿ ಯಾಕೆ ಬರ್ತದೆ ಅನ್ನೋದನ್ನು ಮತ್ತು ಯಾವ ರೀತಿ ನಾವು ವಿಂಗಡಿಸ್ತೀವಿ ಅನ್ನೋದನ್ನು ನಾವು ನೋಡಿದಾಗ ಈ ಬರಗಾಲದ ಪರಿಸ್ಥಿತಿಯನ್ನು ನಾವು ಸಾಮಾನ್ಯಕ್ಕೆ 3 ವಿಧಗಳಾಗಿ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಒಂದು ಅಂದರೆ ಮಳೆ ಕೊರತೆ ಉಂಟಾಗುವಂಥ ಬರಗಾಲ, ಮಳೆನೇ ಬರದೇ ಇರತಕ್ಕಂಥದ್ದು 30-40%, ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕೊರತೆ ಆದಾಗ ಅದು ಮಳೆ ಬರದೇ ಇರತಕ್ಕಂಥ ಒಂದು ಬರಗಾಲ ಅಂತ ಹೇಳ್ಬಿಟ್ಟು ಅದನ್ನು ಒಂದು ವಿಧವನ್ನಾಗಿ ಗುರುತು ಮಾಡ್ತೀವಿ. ಇನ್ನು ಎರಡನೇದು ಅಂದರೆ ಅನಿಯಮಿತವಾಗಿ ಮಳೆ ಹಂಚಿಕೆ ಆಗುತ್ತೆ. ಅಂದರೆ ಪೂರ್ತಿ ಪ್ರಮಾಣದ ಮಳೆ ಬಂದೇ ಬರುತ್ತೆ. ಈಗ 600 mm ಯಾವುದೋ ಒಂದು ಬಾದಾಮಿ ತಾಲೂಕು ಅಥವಾ ಬಾಗಲಕೋಟೆ ತಾಲೂಕಿನಲ್ಲಿ ಮಳೆ ಬರಬೇಕು ಅಂದರೆ ಅಷ್ಟು ಮಳೆ ಬಂದಿರ್ತದೆ ವರ್ಷಕ್ಕೆ ನಾವು ನೋಡಿದಾಗ ಅಥವಾ ಆ ತಿಂಗಳು ನೋಡಿದಾಗ. ಆದರೆ ಡಿಸ್ಟ್ರಿಬ್ಯೂಷನ್ ಏನು ಒಂದೇ ದಿವಸ 100 mm ಬಂದು ಹೋಗೋದು, ಮಳೆಗೆ ಅದು ಬೆಳೆಗಳಿಗೆ ಅನುಕೂಲ ಆಗೋದಿಲ್ಲ, ಮಳೆ ಬಂದಿರ್ತದೆ. ಈ ರೀತಿ ಆದದ್ದು ಕೂಡ ನಾವು ಅದನ್ನು ಬರಗಾಲ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ಅನಿಯಮಿತವಾದಂಥ ಮಳೆ ಹಂಚಿಕೆ, ಸರಿಯಾಗಿ ಮಳೆ ಹಂಚಿಕೆ ಆಗ್ತಕ್ಕಂಥದ್ದನ್ನು ಕೂಡ ಅದನ್ನು ಕೂಡ ನಾವು ಬರಗಾಲ ಅಂತೇಳಿ ನಾವು ಹೇಳ್ತೀವಿ. ಈಗ ಒಣಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ನಂತರ ಇದರಲ್ಲಿ ಈ ಬೆಳೆಗಳ ಮೊದಲು ಸಹ ಅಲ್ಲಿ ಬೆಳೆಗಳ ಒಂದು ಕುಂಠಿತ ಆಗ್ತಕ್ಕಂಥ ಡೇಟಾ ತಗೊಂಡ್ರೆ ನಮ್ಮದು ಜಿಲ್ಲೆಯಲ್ಲಿ ಕೇವಲ 4 ತಾಲೂಕುಗಳು ಸ್ವಲ್ಪ ಬರ ಪೀಡಿತ ಅಂತ ಡಾಟಾ ಪ್ರಕಾರ. ಒಂದು ಅತಿ ಹೆಚ್ಚು ಗುಳೇದಗುಡ್ಡ, ಎರಡನೇದು ಇಳಕಲ್, ಆಮೇಲೆ ಬೀಳಿಗಿ, ಕೊನೆಗೆ ಬಾಗಲಕೋಟೆ. ಈ ಥರ ನಮಗೆ ರ್ಯಾಂಕಿಂಗ್ ಬರ್ತದೆ. ಈ ಬರ ಡಿಕ್ಲೇರ್ ಮಾಡೋದು ನಮ್ಮಲ್ಲಿ ವಿಪತ್ತು ನಿರ್ವಹಣೆ ಕಂದಾಯ ಇಲಾಖೆಯವರು ಮಾಡ್ತಾರೆ. ಅದಕ್ಕೆ ಈಗ ಕ್ಯಾಬಿನೆಟ್ ಸಬ್ ಕಮಿಟಿನೂ ಮಾಡಿದ್ದಾರೆ. ಅವರು ಸ್ವಲ್ಪ ಎಲ್ಲ ಡಾಟಾ ತಗೊಂಡು ನಮ್ಮದು ಅಗ್ರಿಕಲ್ಚರು, ಆ ಮೇವಿಂದಿರ್ಬೋದು, ಕುಡಿಯೋ ನೀರಿಂದಿರ್ಬೋದು, ಜಲಾಶಯ ನೀರಿನ ಮಟ್ಟ, ಇದು ಒಂದು ಸುಮಾರು ಕೇಂದ್ರ ಸರ್ಕಾರಕ್ಕೆ ತಮಗೆಲ್ಲ ಗೊತ್ತಿದೆ. 2023 ಆದಾಗ ಭಾಳ ಚೆನ್ನಾಗಿ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಸುಮಾರು 3,500 ಕೋಟಿ ಕೊಟ್ಟರು. ಮೊದಲೇ ಕೊಟ್ಟಿದ್ದಿಲ್ಲ. ಆಮೇಲೆ ಮಳೆ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಸುಪ್ರೀಂ ಕೋರ್ಟ್ ಇವೆಲ್ಲ ಹೋಗ್ತಂದ್ರೆ ಡಾಟಾ ಪಕ್ಕ ಮಾಡ್ಬೇಕು. ನಾವು ಏನೇ ಮೆಮೊರಂಡಮ್ ಸರ್ಕಾರ ಕೊಡಬೇಕಂದ್ರೆ ಈಗ ವಿಶ್ವವಿದ್ಯಾಲಯ ತಜ್ಞರು ನಾವೆಲ್ಲ ಡಾಟಾ ಪಕ್ಕ ಕೊಟ್ಟರೆ ಮಾತ್ರ ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಡೋಕ್ಕೆ, ಅದಕ್ಕೆ ಬರ ಪರಿಹಾರ ಕೊಡಲಿಕ್ಕೆ ಅನುಕೂಲ. ಅದಕ್ಕೆ ಈ ದಿಶೆಯಲ್ಲಿ ನಾವು DC ಅಧ್ಯಕ್ಷತೆಯಲ್ಲಿ 2 ಮಾಡಿ ಬಾಗಲಕೋಟೆ ಜಿಲ್ಲೆಯನ್ನು ಬರ ಅಂತ ಘೋಷಣೆ ಬಿಟ್ಟಿದ್ರು. 231 ತಾಲೂಕುಗಳಿಗೆ 195 ತಾಲೂಕುಗಳನ್ನು ಬರ ಅಂತ ಘೋಷಣೆ ಮಾಡಿ ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರು. ಈ ವರ್ಷವೂ ಸಹಿತ ಮೊನ್ನೆ ನೋಡಿದಾಗ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಗ್ರೀನ್ ಬೆಲ್ಟ್ ಆಗಿ ಉಪಯೋಗಿಸಿ ಮತ್ತು ಉಳಿದೆಲ್ಲ ಜಿಲ್ಲೆಗಳನ್ನು ರೆಡ್ ಬೆಲ್ಟ್ ಆಗಿ ತೋರಿಸಿ, ಮತ್ತು ಇವತ್ತು ಬಾಗಲಕೋಟೆ ಜಿಲ್ಲೆ ಆಗ್ತಕ್ಕಂಥ ಅನ್ಯಾಯ ರೈತರಿಗೆ ಇದು ಯಾರು ಧ್ವನಿ ಎತ್ತಬೇಕು? ಇವತ್ತು ನೀವು ಹೇಳಿದ್ರಿ ಇಳಕಲ್ಲು ಮತ್ತು ಗುಳೇದಗುಡ್ಡ ಭಾಗ ಮಳೆ ಬರ ಅಂತ ಘೋಷಣೆ ಮಾಡ್ತೀವಿ. ಹುಡುಗುಂದು ತಾಲೂಕು ಸಂಪೂರ್ಣ ಬರ ಅದ, ಬಾಗಲಕೋಟೆ ಜಿಲ್ಲೆ ಬರ ಅದ, ಬಾಗಲಕೋಟೆ ತಾಲೂಕು ಮತ್ತು ಯಾವಾಗೋ ಅಂತಲ್ಲಿ ಒಂದು ಬರೀ ಮಳೆ ಆಗಿರ್ಬೋದು, ಆಗೈತಂತೇನಿಲ್ಲ. ಆದ್ರೆ ಈ ಸಂಪೂರ್ಣ ತಾಲೂಕನ್ನು ಮತ್ತು ಸಂಪೂರ್ಣ ಜಿಲ್ಲೆಯನ್ನು ಬರ ಅಂತ ನೀವು ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ಪದೇ ಮಲ್ತಾಯಿ ಧೋರಣೆ ಆಗಬಾರ್ದು ಬಾಗಲಕೋಟೆ ಜಿಲ್ಲೆಗೆ. ಯಾಕಂದರೆ 2023 ಇದು ನಡೆದಿದ್ದ ಘಟನೆ ಸತ್ಯ. 231 ಜಿಲ್ಲೆ, 231 ತಾಲೂಕುಗಳು 195 ತಾಲೂಕಿಗೆ ಬರ ಅಂತ ಘೋಷಣೆ ಮಾಡಿ, ಉಳಿದ ತಾಲೂಕುಗಳನ್ನು ಬರ ಅಂತ ಘೋಷಣೆ ಮಾಡಲಿಲ್ಲ. ಮತ್ತು ನಮಗೆ ರೈತರಿಗೆ ಅನ್ಯಾಯ ಆಯ್ತು ಆ ಹೊತ್ತಿನಾಗ. ಈ ಮಳೆ ಮಾಪನ ಏನಿದೆ ನಮ್ಮ ರಾಜ್ಯದಲ್ಲಿ ಪ್ರತಿ ಪಂಚಾಯತಿಗೂ ಒಂದು ಮಳೆ ಮಾಪನ ಇದೆ. ಎಷ್ಟು 6,000 ಚಿಲ್ಲರ್. ನಮ್ಮ ಜಿಲ್ಲೆಯಲ್ಲಿ 195 ಮಳೆ ಮಾಪನ ಪ್ರತಿ ಪಂಚಾಯತಿಗೆ. ಅದು ತಗೊಂಡು ಇವತ್ತಿಂದ ತಗೊಂಡ್ರು. ಮತ್ತು ಆ ವೇಳೆ ಸತ್ಯ ಇದೆ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಸದ್ಯದಲ್ಲಿ ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ಡಿಫಿಸಿಟ್ ಅಂತೀವಿ. ಮಳೆ ಅಂದರೆ ಬರ ಅಂತಲ್ಲ, ಡಿಫಿಸಿಟ್ ಕಡಿಮೆ, ಸ್ವಲ್ಪ ಮಳೆ ಕಡಿಮೆ. ಅದರಲ್ಲಿ ಮತ್ತೆ ಲಾರ್ಜ್ ಡಿಫಿಸಿಟ್ ಅಂತ ಕರೀತಾರೆ. ಅದು ಬೇರೆ ಸಾಹೇಬರು 23 ಜಿಲ್ಲೆಗಳು ಅತಿ ಹೆಚ್ಚು ಮಳೆ ಕಡಿಮೆ ಇದೆ. ಅದು ಮಳೆ ಒಂದೇ ಅಲ್ರಿ, ಮಳೆ ಪ್ರಮಾಣ ಹೇಳ್ತಾರೆ. ಮಳೆ ಪ್ರಮಾಣ ಒಂದು 2 ಸಾಹೇಬರು ಹೇಳಿದ್ರೆ ಒಂದೇ ದಿವಸ ಜಾಸ್ತಿ ಬಂದ್ಬಿಡುತ್ತೆ ಇಡೀ ತಿಂಗಳದು. ಅವಾಗಲೂ ಬರ ಅಂತಲೇ ಆಗುತ್ತದೆ. ಈ ಇಡೀ ತಿಂಗಳದು
ಇವತ್ತು ನಮ್ಮ ಇಡೀ ಒಂದು ತಿಂಗಳು 60 ಮಿಲಿಮೀಟರ್ ಬರುತ್ತಿತ್ತು. ಒಂದೇ ದಿವಸ ಬಂದು 29 ದಿವಸ ಗ್ಯಾಪ್ ಆತಂದರೆ ಅವುಗಳು ಬರತ್ತ 178 ತಾಲೂಕುಗಳು ಮಾತ್ರ ಈ ಒಂದು ಕಂಡೀಷನ್ಗೆ ವ್ಯಾಪ್ತಿ ಬರ್ತಂತಿದೆ. 178 ನೀವೆಲ್ಲ ಉಳಿದಿದ್ದ ತಾಲೂಕು ಇನ್ನೂ ಬರ್ತಾ ಇಲ್ಲ ಇದ್ರಾಗ. ಬಟ್ ಇದೀಗ ನೀವು ಯಾವುದೋ ನಮ್ಮದು ಇದು ಹೆವಿ ರೈನ್ಫಾಲ್ ಅಂತ ಕರಿತೀವಿ, ಮಂಗಳೂರು, ಉಡುಪಿ, ಅಲ್ಲೂ ಹೋದ ವರ್ಷ ಅವರೇಜ್ ರೈನ್ಫಾಲ್ ಕಮ್ಮಿ ಇರುತ್ತೆ, 2,500 ಮಿಲಿಮೀಟರ್ ಬರುತ್ತೆ. ಈ ಸರಿ ಬರೋ 1,000 ಮಿಲಿಮೀಟರ್ ಬರುತ್ತೆ ಅಂದರೆ ಬರ ಅಂತ ಬಂದುಬಿಡ್ತಾರೆ. ಟೋಟಲ್ಲು ಮೋರ್ ದೆನ್ 50% ಮಳೆ ಕಡಿಮೆ ಆಗುತ್ತಂತಿದೆ ಒಂದು ಕ್ರೈಟೀರಿಯಾ. ನಾವು ಮಾಡಿದ್ದೆಲ್ಲ ಕೇಂದ್ರ ಸರ್ಕಾರ ಮಾಡಿದೆ. ಎರಡನೇದು 3 ರಿಂದ 4 ವಾರ ಡ್ರೈ ಸ್ಪೆಲ್ ಬೇಕು, ಕಂಟಿನ್ಯೂ ಡ್ರೈ ಸ್ಪೆಲ್. ಮಧ್ಯಕ್ಕೆ ಒಂದು ದಿವಸ ಮಳೆ ಬಂದರೆ ಕನ್ಸಿಡರ್ ಆಗುತ್ತೆ. ಈ ಥರ ಇದೆ. ಮೂರನೇದು ಸಾಯಿಲ್ ಮಾಯ್ಚರ್ ಇಂಡೆಕ್ಸ್ ಅಂತ ಕರಿತೀವಿ. ಮಣ್ಣಿಂದ ಸೆಟಲೈಟ್ ಮೂಲಕ ನಾವು ಕೊಡೋದಲ್ಲ, ಸೆಟಲೈಟ್ ಮೂಲಕ ತಗೋತಾರೆ. ಈ ಥರ ಒಂದು 6 ಪ್ಯಾರಾಮೀಟರ್ಸ್ ಇದೆ ಬರ ಡಿಕ್ಲೇರ್ ಮಾಡೋಕ್ಕೆ. ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗಿ ಸಾಹೇಬ್ ಯೂನಿವರ್ಸಿಟಿಯವರು ಆಮೇಲೆ ಬೇರೆ ಬೇರೆ ಸೈಂಟಿಸ್ಟ್ ಎಲ್ಲ ಕರೆಸಿ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಈ ನಮ್ಮದು ಬರ ಡಿಕ್ಲೇರ್ ಮಾಡಿ ನಮ್ಮ ಕೈಲಿಲ್ಲ, ಇವ್ರ ಕೈಲಿಲ್ಲ. ಬರ ಬಂದಿದೆ, ಎದುರ್ಸಕ್ಕೆ ನಾವೇನು ಮಾಡೋದು, ಅದು ನಮ್ಮದು ಇಲ್ಲಿ ಥೀಮ್ ಇದೆ. ಬರ ಡಿಕ್ಲೇರ್ ಆಗುತ್ತೆ. ಎಷ್ಟಲ್ಲಿ ಫಸ್ಟ್ ಫೇಸಲ್ಲಿ ಆಗ್ತದೋ, ಸೆಕೆಂಡ್ ಫೇಸಲ್ಲಿ ಆಗ್ತದೋ, ಥರ್ಡ್ ಫೇಸಲ್ಲಿ ಆಗ್ತದೋ, ಆಗಸ್ಟ್ ಕೊನೆವರೆಗೆ ಟೈಮ್ ಇದೆ. ಒಂದು ಸರಿ ಬರ ಡಿಕ್ಲೇರ್ ಆದರೆ ಕೇಂದ್ರ ಸರ್ಕಾರ 6 ತಿಂಗಳಿಗೆ ಮಾತ್ರ ನಮಗೆ ಅದು ಆರ್ಡರ್ ಇರುತ್ತೆ. ಈಗ ಅಕ್ಟೋಬರ್ ಎಂಡಿಗೆ ಆದರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಿಗೆ ಈ ಥರ. ಆಮೇಲೆ ಒಂದು ಸರಿ ಬರ ಡಿಕ್ಲೇರ್ ಆಗ್ತದೆ ಕೇಂದ್ರ ಸರ್ಕಾರ ಕಂಡೀಷನ್ ಮತ್ತೆ ರೈತ ಬಿತ್ತಬಾರ್ದಂತ. ಈಗ ಬರ ಡಿಕ್ಲೇರ್ ಮಾಡೋದು 3-4 ಕಾರಣಕ್ಕೆ. ಒಂದು ಇನ್ಪುಟ್ ಸಬ್ಸಿಡಿ ಕೊಡ್ತಾರೆ, ಅದು 2 ಹೆಕ್ಟರ್ ಮೇಲೆ ಕೊಡೋಕ್ಕಾಗುತ್ತೆ. ನಮಗೆಲ್ಲ ಗೊತ್ತಿದೆ 8,500 ಕೊಡ್ತೀವಿ, ಬೇಡ 16-17 ಸಾವಿರ ರೂಪಾಯಿ ಒಂದು ರೈತರಿಗೆ ಮ್ಯಾಕ್ಸಿಮಮ್. ಆಯ್ತಾ. ಎರಡನೇದು ಕುಡಿಯೋ ನೀರು ಸ್ವಲ್ಪ ಕೊಡ್ತಾರೆ, ಮೇವಿಗೆ ಸ್ವಲ್ಪ ಕೊಡ್ತಾರೆ. ಆಮೇಲೆ ಈಗ BPG, ರಾಮ್ಜಿ ಉದ್ಯೋಗ, ಈ 4 ಅಜೆಂಡಾ. ಯಾವುದೇ ಬರ ಬಂದರೆ ಈ 4ನ್ನ ಸರ್ಕಾರ ಏನು ಮಾಡ್ತದೆ. ಇದು ಇವತ್ತು ತಮಗೆಲ್ಲ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ MP ಸರ್ಗಳಿಗೆಲ್ಲ ಮೀಟಿಂಗ್ ಕರೆದಾರೆ 6 ಗಂಟೆಗೆ. ಇವತ್ತು ಸರ್ಕಾರ ಈ ಮಟ್ಟ ಚಿಂತನೆ ಮಾಡ್ತದೆ. DC ಅಧ್ಯಕ್ಷರು ನಾವು 3 ಮೀಟಿಂಗ್ ಮಾಡಿದ್ದೀವಿ, ಎಲ್ಲ ವಿಶ್ವವಿದ್ಯಾಲಯ ತಜ್ಞರು ಕರೆಸಿದ್ದೀವಿ. ಡಿಕ್ಲೇರ್ ಮಾಡೋದು ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತಾರೆ. ನಾವು ಬರ ಡಿಕ್ಲೇರ್ ಆದಮೇಲೆ ಉಳಿದಿದ್ದು ಏನು ಮಾಡೋದು ಮಾಡ್ಬಿಟ್ಟು ಅದಕ್ಕೆ ಮುಂಚೆ ಸಾಹೇಬರಿಗೆ ಇರೋ ಬೆಳೆಗಳನ್ನು ಹೆಂಗೆ ಉಳಿಸ್ಕೋಬೇಕು. ಈಗ ಬೇರೆ ಬೇರೆ ಯೋಜನೆ ಇದ್ದಾವೆ. ಈಗ ಸ್ಪ್ರಿಂಕ್ಲರ್ ಯೂಸ್ ಮಾಡುವಂತೀವಿ, ಡ್ರಿಪ್ ಯೂಸ್ ಮಾಡುವಂತೀವಿ, ಅಥವಾ 19 ಫರ್ಟಿಲೈಸರ್ ಸ್ವಲ್ಪ ಸ್ಪ್ರೇ ಮಾಡೋಂತ ಹೇಳ್ತೀವಿ. ಕಳೆ ಕಮ್ಮಿ ಮಾಡಬೇಕು, ಅಥವಾ ನಾವು ಮಲ್ಚ್ ಮಾಡಬೇಕು. ಈ ಥರ ಮಾಡಿ ಇರೋ ಬೆಳೆಗಳನ್ನು ಉಳಿಸ್ಲಿಕ್ಕೆ ಏನಾಯ್ತು ನಮಗೆಲ್ಲ ಗೊತ್ತಿದೆ. ರೈತರು ಎಲ್ಲ ಭಾಳ ಸೀನಿಯರ್ಸ್ ಎಲ್ಲ ರೀತಿಯಿಂದ ಏನು ತೊಂದರೆ ಆಗ್ತಾ ಇದೆ, ಮತ್ತು ಇದಕ್ಕೆ ನಾವು ಏನು ಇಮಿಡಿಯೇಟಾಗಿ ಈಗ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನಾವು ಅದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಈ ವರದಿಯನ್ನು ಇವತ್ತೇನು ನಾವು ಚರ್ಚೆ ಏನು ಮಾಡ್ತಾ ಇದ್ದೀವಿ, ಇದು ಸಂಪೂರ್ಣ ವರದಿಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿನ ಒಂದು ಪರಿಸ್ಥಿತಿ ಏನಿದೆ, ರೈತರ ಒಪಿನಿಯನ್ನು ಮತ್ತು ನಮ್ಮ ತಾಂತ್ರಿಕತೆ ಏನು ಇದನ್ನು ಮಾಡ್ತಾ ಇದ್ದೀವಿ ಇಲ್ಲಿ. ಏಕೆಂದರೆ ಇಲಾಖೆ ಅಧಿಕಾರಿಗಳು ಅದಕ್ಕೋಸ್ಕರನೇ ಬಂದಿರೋದು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಜಿಲ್ಲಾ ಮಟ್ಟದ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಬೆಳೆಗಳ ಬಗ್ಗೆ ಅವ್ರ ಚಿತ್ರಣವನ್ನು ಅವ್ರು ಕೊಡ್ತಾ ಇದ್ದಾರೆ. ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 70,000 ಹೆಕ್ಟರ್ಸಷ್ಟು ತೋಟಗಾರಿಕೆ ಬೆಳೆಯನ್ನು ನಾವು ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿ 50,000 ಹೆಕ್ಟರ್ಸಷ್ಟು ತರಕಾರಿ ಬೆಳೆ ಇದೆ. ಆ 50,000 ಹೆಕ್ಟರ್ಗೆ 40,000 ಹೆಕ್ಟರ್ಸನ್ನು ಅಷ್ಟು ನಾವು ಮುಂಗಾರಲ್ಲಿ ಬಿತ್ತನೆ ಮಾಡ್ತೀವಿ. ಮುಖ್ಯವಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಈ ವರ್ಷ ನಮಗೆ 40,000 ಅಂದರೆ 1,00,000 ಎಕರೆಯಷ್ಟು ನಮ್ಮ ಜಿಲ್ಲೆ ಏನು ಈರುಳ್ಳಿಗೆ ಬಿತ್ತನೆ ಆಗಬೇಕಂತೇಳಿ ನಾವು ಒಂದು ಇಟ್ಕೊಂಡಿದ್ದೀವಿ. ಈಗ ಕಳೆದ ಇವತ್ತಿನವರೆಗೆ ಕೇವಲ 21,000 ಅಂದರೆ ಹೆಚ್ಚು ಕಮ್ಮಿ ನಮಗೆ 40% ಮಾತ್ರ ಬಿತ್ತನೆ ಆಗಿದೆ ಇವರಿಗೆ. ಹೀಗಾಗಿ ನಾವು ಮೊನ್ನೆ ತಾನೇ ಎಲ್ಲ ತಾಲೂಕುಗಳಲ್ಲಿ ಓಡಾಡ್ಕೊಂಡಾಗ ಎಲ್ಲೆಲ್ಲಿ ಒಣ ಬೇಸಾಯ ಪದ್ಧತಿ ಇದೆ ಅಲ್ಲಿ ಎಲ್ಲಿನೂ ಬಿತ್ತನೆ ಆಗಿಲ್ಲ. ಕಳೆದ ವಾರ ನೋಡಿದಾಗ ಏನು ಕಳೆದ ವಾರ ಒಂದು ಸ್ವಲ್ಪ ಮಳೆ ಆದರೆ ಈಗ ಒಂದು ಅಲ್ಲಲ್ಲಿ ಸ್ವಲ್ಪ ಈರುಳ್ಳಿ ಬಿತ್ತನೆ ಆಗ್ತಾಯಿದೆ. ಈಗ ಇದನ್ನು ನೋಡಿದ್ರೆ ಬಹುಶಃ ಮುಂದಿನ ಒಂದು ಆಗಸ್ಟಲ್ಲಿ ಮಳೆ ಪ್ರಮಾಣ ಯಾವ ರೀತಿ ಇದೆ ಅಂತ ನಮಗೂ ಗೊತ್ತಿಲ್ಲ. ಇದನ್ನು ಬೆಳೆ ಉಳಿಸ್ಲಿಕ್ಕೆ, ಜೊತೆಗೆ ಮೆಣಸಿನ ಬೆಳೆಯನ್ನು ಉಳಿಸ್ಲಿಕ್ಕೆ ಮತ್ತು ವಿವಿಧ ತೋಟಗಾರಿಕೆ ಬೆಳೆಗಳು ಅಂದರೆ ನಮ್ಮಲ್ಲಿ ದ್ರಾಕ್ಷಿ, ದಾಳಿಂಬೆ, ಪೇರ್ಲ, ಬಾಳೆ ಇಂಥ ಬೆಳೆಗಳು ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳು ನಮ್ಮಲ್ಲಿದೆ. ಇವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಈಗಾಗಲೇ ತೋಟಗಾರಿಕೆ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ಜೊತೆ ನಾವು ಚರ್ಚೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಬೆಳೆಗಳಿಗೆ ಮುಂಬರುವ ಏನು ಬರಗಾಲ ಬಂದಾಗ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅವ್ರನ್ನ ನಿರ್ವಹಣೆ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ಒಂದು ಕಾಂಟಿಜೆನ್ಸಿ ಪ್ಲ್ಯಾನ್ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗಾಗಿ ಒಂದು ದಾಳಿಂಬೆ ಬೆಳೆಯನ್ನು
ವರ್ಷವಿಡೀ ಯಾವುದೇ ಒಂದು ತೊಂದರೆ ಆಗಲ್ಲ ಅಂದರೆ ಅದನ್ನು ಹೇಗೆ ನಾವು ಒಂದು ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗುತ್ತೆ. ಉದಾಹರಣೆಗಾಗಿ ಅಲ್ಲಿ ಕೆಲವೊಂದು ಅನ್ವಾಂಟೆಡ್ ಬ್ರಾಂಚಸ್ನ ತೆಗೆಯುವಂಥದ್ದಾಗಿರ್ಬೋದು, ಹೊದಿಕೆ ಮಾಡುವಂಥದ್ದಾಗಿರ್ಬೋದು, ಡ್ರಿಪ್ ಅಳವಡಿಕೆ ಮಾಡುವಂಥದ್ದಾಗಿರ್ಬೋದು, ಇಂಥವೆಲ್ಲ ಮಾಡಿಕೊಂಡು ಇದು ಮಾಡುವಂಥದ್ದು ಮಾಡಬೇಕಾಗುತ್ತೆ. ಜೊತೆಗೆ ಈಗ ಈರುಳ್ಳಿ ಉಳ್ಳಾಗಡ್ಡಿಯನ್ನು ನಾವು ವಿಚಾರಕ್ಕೆ ಬಂದಾಗ ಈಗಾಗಲೇ ಬಿತ್ತನೆ ತಡವಾಗಿದೆ. ಈ ಬಿತ್ತನೆ ತಡವಾಗಿದ್ದು ಸಹಿತ ನಾವು ಯಾವ ತಳಿಗಳನ್ನು ಈಗ ಈ ವಿಶ್ವವಿದ್ಯಾಲಯದಲ್ಲಿ ಒಂದು 3 ತಳಿಗಳನ್ನು ಈಗಾಗಲೇ ಎಲ್ಲ ನಮ್ಮ ಜಿಲ್ಲೆ ಆಗಿರ್ಬೋದು ಅಥವಾ ಪಕ್ಕದ ಜಿಲ್ಲೆಗೆ ಸುತ್ತ ಕೊಡ್ತಾರೆ. ಈಗ ಅರ್ಕ ಸೂಪರ್ ಆಗಿರ್ಬೋದು, ಭೀಮಾ ಸೂಪರ್ ಆಗಿರ್ಬೋದು, ಭೀಮಾ ರೆಡ್ ಆಗಿರ್ಬೋದು, ಮತ್ತು ಅರ್ಕ ಕಲ್ಯಾಣ ತಳಿ, ಈ 3 ವೆರೈಟಿಗಳನ್ನು ನಮ್ಮ ಒಂದು ಜಿಲ್ಲೆಗೆ ಭಾಳ ಒಂದು ಸೂಕ್ತವಾದ ಒಂದು ಈ ತಳಿಗಳಿಗೂ ಇವನ್ನ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಜನ ರೈತರು ಅವನ್ನ ಖರೀದಿ ಮಾಡಿಕೊಂಡು ಈಗಾಗಲೇ ಬಿತ್ತನೆ ಮಾಡಿದರೆ ಮುಂಬರುವ ದಿವಸಗಳಲ್ಲಿ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಸಹಿತ ನಾವು ಎಲ್ಲ ರೈತರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಕೊರತೆ ಆಗಿರೋದಕ್ಕೆ, ಅಸಮರ್ಪಕವಾಗಿ ಮಳೆ ಬಂದಿರೋದಕ್ಕೆ, ಅದಕ್ಕೂ ಕೂಡ ಒಂದು ಮುಖ್ಯವಾದಂಥ ಕಾರಣ ಈಗಾಗಲೇ ಹೇಳ್ದಂಗೆ ಎಲ್ ನೀನೋ ಅನ್ನೋ ಒಂದು ಎಫೆಕ್ಟ್, ಎಲ್ ನೀನೋ ಎಫೆಕ್ಟ್ ಅಥವಾ ಎಲ್ ನೀನೋ ಪರಿಣಾಮ. ಈ ಎಲ್ ನೀನೋ ಸುಮಾರು 7ರಿಂದ 8 ವರ್ಷಕ್ಕೊಮ್ಮೆ ಬಂದು ಹೋಗ್ತಾ ಇರುತ್ತೆ. ಆದರೆ ಅದರ ಪ್ರಮಾಣ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬಟ್ 7-8 ವರ್ಷಕ್ಕೊಂದ್ಸಲ ಇದು ಬಂದು ಹೋಗ್ತಾ ಇರುತ್ತೆ. ಈ ತಮಗೆ ಒಂದು ಮಾತು ಹೇಳಬೇಕು ಅಂದರೆ, ಈ ಮಳೆ ಯಾವ ಥರ ಬರುತ್ತೆ ಅಂತಂದರೆ ನೋಡಿ, ಮಳೆ ನಮ್ಮ ಭೂಮಿ ಮೇಲೆ ಮಳೆ ಬೀಳಕ್ಕೆ ಸಾಗರಗಳು ತುಂಬ ತೇವಾಂಶಯುಕ್ತ ಗಾಳಿಯನ್ನು ನಮ್ಮ ಭೂಮಿ ಮೇಲೆ ಕಳಿಸ್ಬೇಕು. ಅಂದರೆ ಸುಮಾರು 86% ಶೇಕಡ 86ರಷ್ಟು ಮಳೆ ಬರಲಿಕ್ಕೆ ತೇವಾಂಶ ನಮ್ಮ ಸಮುದ್ರಗಳಿಂದ, ಸಾಗರಗಳಿಂದ ಬರಬೇಕು. ಉಳಿದ ಸುಮಾರು 22% ತೇವಾಂಶ ಭೂಮಿಯಿಂದನೇ ಭೂಮಿಯಿಂದ ಬರುತ್ತೆ. ಬಟ್ ಇದರಲ್ಲಿ ಸುಮಾರು 76ಗಿಂತ ಜಾಸ್ತಿ ಪರ್ಸೆಂಟಷ್ಟು ಮಳೆ ಸಮುದ್ರದಲ್ಲೇ ಬೀಳುತ್ತೆ, ಅಲ್ಲಿಂದನೇ ಹುಟ್ಟಿ ಅಲ್ಲೇ ಬೀಳುತ್ತೆ. ಮಿಕ್ಕಿದ್ದು ಇಲ್ಲಿ ನಮ್ಮ ಭೂಮಿ ಮೇಲೆ ಬರುತ್ತೆ. ಸೊ ಅಂದರೆ ಸಮುದ್ರಗಳು, ಸಾಗರಗಳು ಈ ತೇವಾಂಶಯುಕ್ತ ಗಾಳಿಯನ್ನು ಭೂಮಿ ಮೇಲೆ ಬರೋ ಹಾಗೆ ಮಾಡೋದು ಅಥವಾ ಅದು ಆಗೋದು ತುಂಬ ಮುಖ್ಯ. ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ, ಈ ಎಲ್ ನೀನೋ ಎಫೆಕ್ಟು ಯಾವ ಥರ ಆಗುತ್ತೆ ಅಂತಂದರೆ, ನಮ್ಮ ಪೆಸಿಫಿಕ್ ಮಹಾಸಾಗರ ಮಧ್ಯ ಮತ್ತು ಪೂರ್ವ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಈ ಜಾಗಗಳಲ್ಲಿ ಈ ನಮ್ಮ ಸಾಗರದ ಮೇಲ್ಭಾಗ ಅತ್ಯಂತ ಟೆಂಪ್ರೇಚರ್ ಜಾಸ್ತಿ ಆದಾಗ, ಉಷ್ಣಾಂಶ ಜಾಸ್ತಿ ಆದಾಗ ಈ ಎಲ್ ನೀನೋ ಎಫೆಕ್ಟ್ ಒಂಥರ ಶುರುವಾಗುತ್ತೆ. ಏನಾಗುತ್ತೆ, ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ, ಈ ಗಾಳಿ, ಈ ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ, ಆ ಗಾಳಿ ಏನಾಗುತ್ತೆ ಪೂರ್ವದ ಕಡೆ ಹೋಗುತ್ತೆ. ಈ ನಮ್ಮ ಪಶ್ಚಿಮದ ಕಡೆ ಬರ್ತಕ್ಕಂತಹ ಈ ಟ್ರೇಡ್ ವಿಂಡ್ಸು ದುರ್ಬಲಗೊಳ್ತವೆ. ಅದರ ಅರ್ಥ ತೇವಾಂಶಯುಕ್ತ ಒಂದು ಗಾಳಿ ನಮ್ಮ ಭೂಮಿ ಮೇಲೆ, ನಮ್ಮ ಭಾರತ ಮತ್ತು ಏಷ್ಯಾ ಖಂಡದ ಕಡೆ ಬರುವಂಥದ್ದು ದುರ್ಬಲ ಆಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ, ಮಳೆಯ ಪ್ರಮಾಣ ಮತ್ತು ಅದರ ಒಂಥರ ಡಿಸ್ಟ್ರಿಬ್ಯೂಷನ್ನು ಎರಡೂ ಕುಂಠಿತ ಆಗುತ್ತೆ. ಇದರಿಂದ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಆಮೇಲೆ ಅನಿಯಮಿತ ಹಂಚಿಕೆ, ಈ ಹಂಚಿಕೆ ಸರಿಯಾಗಿ ಆಗೋದಿಲ್ಲ. ಇದರಿಂದಾಗಿ ಏನಾಗುತ್ತೆ, ಈಗ ಪ್ರೆಸೆಂಟ್ಲಿ ನಾವೇನು ಈಗ ಪ್ರಸ್ತುತ ನಾವು ಈ ಎಫೆಕ್ಟನ್ನು ನೋಡ್ತಾ ಇದ್ದೀವಿ, ಆ ಎಫೆಕ್ಟ್ ಉಂಟಾಗುತ್ತೆ. ಸೊ ಎಲ್ ನೀನೋ ಎಫೆಕ್ಟು ಅಂತಂದರೆ ಇದೇನೆ. ಇದು ಈಗಾಗಲೇ ನಾವು ನೋಡ್ದಂಗೆ ಸುಮಾರು ಒಂದು 40ರಿಂದ 45% ಅಷ್ಟು ಜೂನ್ ಅಲ್ಲಿ ಕಡಿಮೆ ಪ್ರಮಾಣದಲ್ಲಾಗಿದೆ. ಅದೇ ಥರ ಜುಲೈ ಮತ್ತು ಆಗಸ್ಟಲ್ಲಿ ಕೂಡ ಇದರ ಎಫೆಕ್ಟ್ನ ನಾವು ಈಗಾಗಲೇ ನೋಡಿದ್ದೀವಿ, ಇದರ ಪರಿಣಾಮ ನೋಡಿದ್ದೀವಿ. ಇದೇ ಥರ ಈ ಪರಿಣಾಮ ಮುಂದೆ ಕೂಡ ಹೀಗೆ ಎಫೆಕ್ಟು ಮುಂದೆ ಸಾಗೋ ಹಾಗೆ ಈಗಾಗಲೇ ಪ್ರಿಡಿಕ್ಟ್ ಮಾಡಲಾಗಿದೆ. ಒಂದು ಒಳ್ಳೆಯದೇನು ಅಂತಂದರೆ, ಈಗಿರ್ತಕ್ಕಂಥ ವೈಜ್ಞಾನಿಕ ಪದ್ಧತಿಗಳಿಂದಾಗಿ ಈ ಎಲ್ ನೀನೋ ಬರುತ್ತೆ ಅನ್ನೋದನ್ನು ಮೊದಲೇ ಹೇಳಲಾಯಿತು. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ವೈಜ್ಞಾನಿಕವಾಗಿ ಹೇಳಲಾಗಿದೆ. ಇದರಿಂದ ನಾವೇನು ಮಾಡಬೇಕು, ವೈಜ್ಞಾನಿಕವಾಗಿ ಏನು ಕ್ರಮಗಳನ್ನು ಕೈಗೋಬೇಕು, ಯಾವ ಬೆಳೆಗೆ ನಾವು ಯಾವ ಥರ ಜಾಗರೂಕರಾಗಿರಬೇಕು, ಈಗ ಇಷ್ಟು ಪ್ರಮಾಣದಲ್ಲಿ ಮಳೆ ಕಡಿಮೆ ಆದರೆ ಯಾವ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು, ಇರ್ತಕ್ಕಂಥ ಬೆಳೆಗಳನ್ನು ಯಾವ ಥರ ನಾವು ನೋಡ್ಕೋಬೇಕು. ಏಕೆಂದರೆ ಹಿಡಿದಿಟ್ಟ ಪ್ರತಿ ಏನು ನಮ್ಮ ಈ ತೇವಾಂಶ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ ಇಂಥ ಸಂದರ್ಭಗಳಲ್ಲಿ.
ಸೊ ಈ ಎಫೆಕ್ಟನ್ನು ನಾವು ಎಲ್ನಿನೋ ಎಫೆಕ್ಟ್ ಅಂತೀವಿ. ಇದು ನಿಜ ಆಗಿದೆ. ಈಗ ನಾವೆಲ್ಲ ಜಾಗರೂಕರಾಗಿರಬೇಕು. ನೋಡಿ, ಇದರಿಂದ ವಿಚಲಿತರಾಗುವುದರ ಅವಶ್ಯಕತೆ ಇಲ್ಲ. ನಮ್ಮ ಕೈಯಲ್ಲಿ ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಅದನ್ನು ಈಗ ಪ್ರಥಮವಾಗಿ ಅದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಪ ಸ್ವಲ್ಪ ಏನು ಅದರಿಂದ ನಾವು ಪಡ್ಕೋಬಹುದು, ಅದನ್ನು ಆ ಇಳುವರಿ ಅದನ್ನು ನಾವು ಪಡ್ಕೋಬಹುದು. ಅದರ ಎಫೆಕ್ಟನ್ನು, ಅದರ ಪರಿಣಾಮವನ್ನು, ಅಡ್ಡ ಪರಿಣಾಮವನ್ನು ಕಡಿಮೆ ಮಾಡ್ಕೋಬಹುದು. ಮಿಕ್ಕಿದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಇದರ ಬಗ್ಗೆ ತುಂಬಾ ನಿಗಾ ವಹಿಸ್ತಾ ಇದೆ. ಮತ್ತು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಇಲಾಖೆಗಳು ತುಂಬ ಕಾರ್ಯೋನ್ಮುಖರಾಗಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಕೂಡ ಎಲ್ಲ ನಮ್ಮ ರಿಸರ್ಚ್ ಸ್ಟೇಷನ್ಸ್ ಮತ್ತು ಕಾಲೇಜುಗಳಲ್ಲಿ ವಿಜ್ಞಾನಿಗಳನ್ನ ಇದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಬಿಟ್ಟು ಇದನ್ನು ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟಾಗುತ್ತೋ ಅಷ್ಟು ರೈತರ ಜೊತೆಗೆ ಸಂಪರ್ಕವನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಮುಂದುವರಿಸ್ತೀವಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ವೈಜ್ಞಾನಿಕ ಪದ್ಧತಿಗಳು ಅದು ಏನೇ ಎಫೆಕ್ಟ್ ಇರಲಿ, ಅದಕ್ಕೆ ಸರ್ಕಾರ ನಮ್ಮ ಜೊತೆಗಿದೆ. ಅದು ಏನೇನಾಗಬೇಕು, ನಮಗೆಲ್ಲ ಒಳ್ಳೆಯದಾಗುತ್ತೋ ಅದು ಮಾಡ್ತಾರೆ ಅವರು. ಬಟ್ ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿದೆ, ನಾವು ಕೈಗೊಳ್ಳಬೇಕಾದಂತಹ ಕ್ರಮಗಳು ಅವನ್ನು ಅದರ ಕಡೆ ನಾವೆಲ್ಲ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಅವುಗಳನ್ನ ನಮ್ಮದಾಗಿ ಮಾಡಿಸ್ಕೊಂಡು ಅವುಗಳನ್ನು ನಮ್ಮ ಹೊಲಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕೋರ್ಕೋತೀನಿ ನಿಮ್ಮಲ್ಲಿ. ನಗರಗಳಿಗೆ ನೀರಿಲ್ಲ ಕುಡಿಯೋಕ್ಕೆ, ಒಂದನೇ ಪಾಯಿಂಟ್. ನಾವು ಮನುಷ್ಯರು ಎಲ್ಲರೂ ಹೋಗಿ ತಂದು ಕುಡಿಬೋದು. ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಒಳಗೆ ಕೆರೆ ಕಟ್ಟಿ ಒಳಗೆ ಎಲ್ಲೂ ನೀರಿಲ್ಲ. 40% ಮಳೆ ಆಗೈತೆ ಅಂತೀವಿ. ಗಿಡದ ಬುಡಕ್ಕೆ ಒಂದಿಟ್ಟು ಹಸಿ ಇಲ್ಲ. ಗಿಡ ಐತೆ, ಅದು ಬುಡಕ್ಕೆ ಹಸಿ ಇಲ್ಲ. ಹುಟ್ಟ್ಯಾವು. ಆದ್ರೆ ನಾವು ಮನುಷ್ಯರಿಗೆ ನೀರ್ಲಿಕ್ಕೆ ನಡೀತೈತೆ, ನಾವೆಲ್ಲರೂ ತರ್ತೀವಿ. ಆದ್ರೆ CM ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ನೀವು ಅಬ್ಸರ್ವ್ ಹೆಚ್ಚಿಗೆ ಹೇಳಿ, ಕೆರೆ ಕಟ್ಟಿಗಳಿಗೆ ಎಲ್ಲರೂ ನೀರು ದನಕ್ಕೆ ಒಂದು ಈಗೇನೈತಲ್ಲ ಡೋಣಿ ಅದು ಊರಾಗ ಬೋರ್ಲಿಂದ ಪಂಚಾಯತಿಲಿಂದ CM ಅವ್ರಿಗೆ ಹೇಳಿ ಇದನ್ನು ತಿಳಿಸ್ಬೇಕು. ಯಾಕಂದರೆ ನಾವು ಮನುಷ್ಯರು ಬದುಕ್ತೀವಿ, ಎಲ್ಲರೂ ಬದುಕ್ತೀವಿ. ಆ ದನ ಕರ ಎಲ್ಲಿ ಬದುಕ್ತೀರಿ? ಪ್ರಾಣಿ ಪಕ್ಷಿ ಕುಡಿಯೋಕೆ ಆ ಡೋಣಿದ್ದು ಅಂದ್ರೆ ನೀರು ಕುಡಿತಾವೆ. ಆದರೆ ಮನುಷ್ಯ ಬದುಕಬಹುದು. ಆದ್ರೆ ಪ್ರಾಣಿ ಪಕ್ಷಿಗಳು ಬದುಕಲ್ಲ. ಅದನ್ನು ಅಬ್ಸರ್ವ್ ಮಾಡಿ ನೀವು CM ಅವ್ರಿಗೆ ತಿಳಿಸ್ಬೇಕು. ನೀವು ನಮ್ಮ ದೇಶದೊಳಗೆ ನಾವು ಪೂರ್ವವಾಗಿ ಮಳೆ ಎಷ್ಟು ಆಗ್ತೈತಿ ಬಿಡ್ತೈತಿ ಅನ್ನುವಂಥ ರೈತರಿಗೆ ಹೆಚ್ಚಿನ ಜ್ಞಾನ ಬಗ್ಗೆ ಅದು ಮೊದಲ ನಮಗೆ ಪ್ರತಿಯೊಬ್ಬ ರೈತರಿಗೆ ಆ ಜಿಲ್ಲಾದೊಳಗೆ ಆ ತಾಲೂಕುಗಳಿಗೆ ಅದು ಬರಬೇಕು. ಯಾಕೆ ಬರಬೇಕಂತಂದ್ರೆ ನಾವು ಯಾವುದೋ ಒಂದು ಬೆಳೆಗೆ ಮೊದಲ ಅದಕ್ಕೊಂದು ಇದನ್ನಾಗಿ ಬಿಡ್ತಿರ್ತೀವಿ ನಾವು, ಕಬ್ಬು ಅಡಚಣೆ ಯಾವುದೋ ಬಂದು. ಆದ್ರೆ ಆ ಟೈಮ್ಗೆ ನಮಗೆ ನೀರಾವರಿ ಭಾಳ ಕಮ್ಮಿ ಬರ್ತೈತಿಪ್ಪ ಅಂತಂದ್ರೆ ನಾವು ಪರ್ಯಾಯವಾಗಿ ಸ್ವಲ್ಪ ನೀರೊಳಗೆ ಬೆಳೆಯುವಂಥ ಈ ಉದ್ದು, ಹೆಸರು ಕೂಡ ಇಂಥ ಒಂದು ಸ್ವಲ್ಪ ನೀರೊಳಗೆ ಬೆಳೆಯುವಂಥ ನಾವು ರೈತರ ಆ ಬಗ್ಗೆ ಒಂದು ವಿಚಾರಣೆ ಮಾಡ್ಕೋತಾರೆ. ಅದು ಪೂರ್ತಿ ನೀವು ಬರಗಾಲ ಬಂದ ನಂತರ ಹೇಳ್ರಿ, ಈಗ ಹೇಳ್ರಿ ಈಗ ಯಾವಾಗ ಬಿತ್ತಬೇಕು, ಇಲ್ಲಿ ಮೇಲೆ ನಾವು ಯಾವ್ದಾದ್ರು ಬಿತ್ತಲು ಸಿಗಿ ಮಳೆಯಾಗಿ ಬಿತ್ತಲು ಸಿಗಿ ಅದು ಸರಿಯಾಗಿ ಅದು ಬರೋದಿಲ್ಲ. ಇದು ಮೊದಲನೇ. ಎರಡನೇದು ಏನಂತಂದ್ರೆ ನಾವು ಈಗ ಹೆಚ್ಚಾಗಿ ಅಂದನಂತ ವಿಚಾರ ಮಾಡೋಕ್ಕಿಂತ ಮೊದಲು ಈಗ ಏನಾಗಿದೆ ಅಂತಂದ್ರೆ ಎಲ್ಲ ಕಡೆ ಏನು ಮೆಕ್ಯಾನಿಸಮ್ ಬಂತಂದ್ರೆ ಮೊದಲಾಗ ಇದ್ದಂಥ ನಮ್ಮ ತೋಟದಲ್ಲಿ ಇದ್ದಂಥ ಹಿರಿಯರು ಏನು ಒಟ್ಟು ಐತಿರೋ ಅವನ್ನೆಲ್ಲ ನಾವು ಒಟ್ಟ ತೆಗೆದುಬಿಟ್ಟಿಲ್ಲ. ಅವು ಯಾವೂ ಒಡ್ಡಿಲ್ಲ. ಸ್ವಲ್ಪ ಮಳೆ ಆದರೂ ಅದೆಲ್ಲ ವೇಸ್ಟ್ ಆಗಿ ಆಡೋ ಹಳಿಗೂ ಎಲ್ಲೋ ಕೂಡಾಕತ್ತೆ. ಈಗ ಅಂಥ ಒಂದು ಯೋಜನೆಗಳು ಬರಬೇಕು. ಯಾಕಂತಂದ್ರೆ ಆದಷ್ಟು ಮಟ್ಟಿಗೆ ನೀವು ರೈತರಿಗೆ ಇಂಥ ಟೈಮ್ ಒಳಗೆ ಯಾರಿಗೂ ಹೆಚ್ಚಿನ ಪ್ರಮಾಣದೊಳಗೆ ಭೂಮಿಯೊಳಗೆ ರಾಸಾಯನಿಕ ಹಾಕ್ಬೇಕಂತ ಹೇಳಿ ನೀವು ಹೇಳಿದಾಗ ಮ್ಯಾಗ್ನೀಸ್ ಬೇರ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನೀವು ಜೀವಾಣು ಗೊಬ್ಬರದ ಒಂದು ಇದನ್ನು ರೈತರಿಗೆ ಒಂದು ಅದನ್ನು ಹೆಚ್ಚಿನ ಒಂದು ತಂತ್ರಜ್ಞಾನವನ್ನು ಅಥವಾ ಅವರಿಗೆ ಅದನ್ನು ತಿಳುವಳಿಕೆ ಹೆಚ್ಚಿಸ್ಕೊಡಿ. ಯಾಕಂದರೆ ಅದರಿಂದ ಎರಡು ಬೆನಿಫಿಟ್ ತೋರಿಸ್ತಾರೆ. ಯಾಕಂದರೆ ನೀವು ನಾವು ಜೀವಾಣು ಗೊಬ್ಬರ ಹೆಚ್ಚು ಬಳಸುವುದರಿಂದ ಏನಾಗ್ತದೆ ಅಂತಂದ್ರೆ ರೈತರಿಗೆ ಆರ್ಥಿಕದಿಂದನೂ ಕಮ್ಮಿ ಆಗಿದೆ. ಮತ್ತು ಸ್ವಲ್ಪ ಮಳೆಯಾಗಲಿ, ಸ್ವಲ್ಪ ವಾತಾವರಣ ತಂಪಿದ್ರೂ ಸುಧಾ ಬೆಳೆ ಅದರ ಇರುವಂಥ ಪರಿಸ್ಥಿತಿ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡ್ಕೋತಿರ್ತದೆ. ಮತ್ತು ಅದರ ಈಗ ನಾವು ಬರದರ ಬೆಳೆಯನ್ನು ಮಾಡ್ಕೊಂಡು ಈಗ ಸ್ವಲ್ಪ ನೀರಾಗ ಬರುವಂಥ ಬೆಳೆಗಳಿದ್ದೀವಿ ಎಲ್ಲ ನೋಡಿ. ನೀವು ಜೀವಾಣುಗಳಿಂದ ಅದು ಬೀಜೋಪಚಾರ ಮಾಡಿ ಬಿತ್ತುವಂಥ ಒಂದು ಪ್ರತಿಯೊಂದು ರೈತರಿಗೆ ಮುಗಿಸುವಂಥ ಮಾಡಿದ್ರೆ ನಾವು ಒಂದು ಸ್ವಲ್ಪ ಬರ ನಿರ್ವಹಣೆ ಸ್ವಲ್ಪ ಪ್ರಮಾಣದಾಗ ಆದರೂ ತಡ್ಕೊಂತ ಸ್ವಲ್ಪ ಉತ್ಪನ್ನ ಬರುವಂಥ ಒಂದು ವ್ಯವಸ್ಥೆ ರೈತರಿಗೆ ಆಗ್ತದೆ ಅಂತ ನನ್ನೊಂದು ವಿಚಾರ. ಏನು ಪರಿಹಾರ ವಿಜ್ಞಾನ ಒಂದು ಕಡೆ ಹೇಳ್ತಾರೆ, ನಿಸರ್ಗ ಒಂದು ಕಡೆ ಕೆಲಸ ಮಾಡ್ತಾರೆ. ನನ್ನ ಒಂದು ರೈತರಿಗೆ ಹವಾಮಾನದ ಸ್ವಲ್ಪ ಮಟ್ಟಿಗೆ ಹೇಳ್ಬೇಕಂದ್ರೆ
ಯೋಜನೆಗಳು ಒಳ್ಳೆಯದ. ಆ ಯೋಜನೆಗಳು ರೈತರಿಗೆ ಉಪಯೋಗ ಆಗ್ಬೇಕು. ಒಡ್ಡು ನಿರ್ಮಾಣ ಮಾಡ್ತೀವಿ, ಒಪ್ಕೋತೀವಿ. ಈ ಮಧ್ಯದಲ್ಲಿ ಒಂದು ನಾವು ಕೃಷಿ ಹೊಂಡ ಮಾಡಿ ಆ ನೀರು ಹರಿತಕ್ಕಂಥ ನೀರಿಗೆ ಒಂದು ಕೃಷಿ ಹೊಂಡ ಮಾಡಿದಪ್ಪ, ನೀರು ನಿಂತಪ್ಪ ಅಂದ್ರೆ ಈ ಬರಗಾಲ ಪರಿಸ್ಥಿತಿ ಒಳಗೆ ಅಂಥ ಅನುಕೂಲ ಆಗ್ತೈತಿ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಆ ಸರ್ಕಾರದ ಯೋಜನೆ ನಮ್ಗೆ ಉಪಯೋಗ ಆಗಂಗಾಗೈತಿ. ಯಾಕಪ್ಪ ಪೂರ್ತಿ ಬದು ಯಾವ್ದಾರ ದೊಡ್ಡ ಮಳೆ ಆಗಪ್ಪ ಅಂದ್ರೆ ಅದು ಹರ್ಕೊಂಡು ಹೋಗ್ಬಿಟ್ಟಂತೆ, ಬದುಕಂತೆ ತೆಗ್ದೈತ್ರಿ. ಇವತ್ತು ಸರ್ಕಾರದ ದುಡ್ಡು ನಾವು ಬಳಕೆ ರೈತರು ಮಾಡ್ತೀವಿ, ಆದ್ರೆ ಅದು ರೈತರಿಗೆ ಉಪಯೋಗ ಆಗ್ಬೇಕಲ್ಲ. ಅವನಿಗೆ ಅಷ್ಟು ಹೊಲನೂ ಹಾಳ, ಅಲ್ಲಿಂದ ಅಲ್ಲೇನು ಹೊಲ ಮಾಡ್ತೀರಿ. ಸುಮಾರು ಅವನೆಲ್ಲ ಎಷ್ಟು ಒಂದು 10 ಎಕರೆ ಇತ್ತಪ್ಪ ಅಂದ್ರೆ ಆ 10 ಎಕರೆಯಿಂದ ಒಟ್ಟವನ್ನು ಹಾಳಾಗ್ತೈತಿ. ಮತ್ತು ಅದೇ 10 ಎಕರೆ ನೀರನ್ನು ನಾವು ಶೇಖರಣೆ ಮಾಡಿ ಅದಕ್ಕೊಂದು ದೊಡ್ಡದೊಂದು ಕೃಷಿ ಹೊಂಡ ಪಟ್ಟಿದ್ರಪ್ಪ ಅಂದ್ರೆ ಇವತ್ತು ಒಂದ ಮಳೆ ಆಗಪ್ಪ ಕೃಷಿ ಹೊಂಡ ತುಂಬಿ ಹೋಗೋ ಪರಿಸ್ಥಿತಿ ಒಳಗೆ ಇರ್ತಾವೆ. ಇಂಥ ಯೋಜನೆಗಳನ್ನು ನೀವು ರೈತರಿಗೆ ಕೊಡಬೇಕಾಗಿ ಹೊರತು ಈ ಬದು ನಿರ್ಮಾಣ ಮಾಡ್ಬೇಕಂತೇಳಿ ಆ ಒಡ್ಡಿನೊಳಗೆ ಅದ ಮಣ್ಣ ಫಲವತ್ತಾದ ಮಣ್ಣನ್ನು ತೆಗೆದು ಒಡ್ಡಿ ಹಾಕಿಬಿಡ್ತೀವಿ ನಾವು. ಆ ಭೂಮಿ ಒಳಗೆ ಫಲವತ್ತತೆ ಎಲ್ಲಿ ಉಳಿತೈತಿ? ಈ ಕೆಲವೊಂದಿಷ್ಟು ರೈತರಿಗೂ ಅನುಕೂಲ ಆಗುವಂಥ ನಮ್ಮಂಥ ಹಿರಿಯ ರೈತರು ಹೇಳಿದ್ರು, ಅಂಥ ರೈತರ ಅನುಭವವನ್ನು ಯುವ ಪೀಳಿಗೆಗೆ ನೀವು ಕೊಡಿಸ್ಬೇಕು. ಯಾಕಂದ್ರೆ ಇವತ್ತಿನ ಕಾಲದೊಳಗೆ ರೈತರ ಪರಿಸ್ಥಿತಿ ಅಧೋಗತಿ ಆಗ್ಯದ. ಎಲ್ಲರೂ ಈಗ ಹೊಲ ಮನೆ ಮಾರಿ ಸಿಟಿ ಸೇರೋ ಪರಿಸ್ಥಿತಿ ಬಂದೈತಿ. ಮತ್ತು ಇಂಥ ಬಲದೊಳಗೂ ರೈತರು ನಾವು ಎದ್ದು ನಿಂತ್ಕೊಂಡು ನಾವು ಬೆನ್ನೆಲುಬು, ನಾವು ದೇಶದ ಬೆನ್ನೆಲುಬು ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನೋಡ್ರಿ, ಇವತ್ತು ಮುಂಗಾರು ನಾವು ಬಿತ್ತನೆ ನಾವು ರೋಡಿ ಮಳೆ ಬಿತ್ತಬೇಕಾದ್ರೆ ಮುಂಗಾರು ತೊಗರಿ, ಹೆಸರು, ಇವು ಉದ್ದು ಅವನ್ನೆಲ್ಲ ನಾವು ಏನು ಇವನ್ನೆಲ್ಲ ನಾವು ನಮ್ಮ ಮುಂಗಾರು ಬಿತ್ತನೆ ಬೀಜಗಳು ಇವತ್ತೆಲ್ಲ ಹೋಗ್ಬಿಟ್ಟು ಈ ವರ್ಷ ಸಂಪೂರ್ಣ ಮುಂಗಾರನೇ ಹೋಗ್ತು. ಈಗ ನಾವು ಮೆಣಸಿನ್ಕಾಯಿ ಬಿತ್ತುಕೊಂಡು ಒಂದು ಆಚೆ ಒಳಗೆ ಒಂದು ಮಳೆ ಆಗ್ಯದ, ಬಿತ್ತೀವಿ, ಮತ್ತು ಮಳೆ 2 ದಿವಸ ಆತು ಹೋಯ್ತು, ಮತ್ತು ರೈತ ಕಾಲ ಹಾರದಿಂದ. ಇಂಥ ವ್ಯವಸ್ಥೆ ಒಳಗೆ ನಾವು ಏನು ಮಾಡಬೇಕು ಅಂತ ಅನ್ನೋಲ್ಲ. ಡೀಪ್ ಕೃಷಿ ಹೊಂಡ ಬೀಳ್ತಾವೆ ಅಲ್ಲಿ. ಫಾರೆಸ್ಟ್ಗೆ ಮಾನ್ಯ ಮುಖ್ಯಮಂತ್ರಿ ಕಂದಾಯ ಸಚಿವರಲ್ಲಿ ಇಂಥಲ್ಲಿ ಗರ್ವೊಂದು ಒಳ್ಳೆಯವು ಅವ್ನು ಯಾಕೆ ಕಟ್ಟಬಾರ್ದು? ಅಲ್ಲಿ ಬರೀ ಭೂಮಿಯ ಬರೋದು, ಇಲ್ಲಿ ಎಲ್ಲಾರ ಒಟ್ಟಿನಾಗ ಹಿಂಗೆ ತೆಗೆದು ಅಲ್ಲಿ ನಾವು ನಾನೇ ಮುಚ್ಚಿಬಿಡ್ತೀನಿ ಸಪೋಸ್ ತೆಗಿತಾರೆ, ಮುಚ್ಚಿಬಿಡ್ತಾರೆ. ಅವನಾಗ ಜಂಗಲ್ನಾಗ ದೊಡ್ಡ ದೊಡ್ಡ ಪ್ರದೇಶದವು ಅಂತಲ್ಲಿ ಸಂಧಿ ಕಟ್ಟಿ ಅಲ್ಲಿ ನೀರು ಭೂಮಿ ತಂದ್ರೆ ಎಷ್ಟು ಲಾಭ ಆಕತ್ತೆ ರೈತರಿಗೆ? ಅಲ್ಲಿ ನೋಡಿ ರೈತರಿಗೆ ಕೊಟ್ರೆ ಆ ನೀರು ಬಂದ್ರೆ ಭೂಮಿ ಬೆಳಿತೈತಿ, ನಮ್ಮ ದೇಶ ಅಲ್ಲಿ ರಾಜ್ಯ ಅಲ್ಲಿ ಉದ್ಧಾರ ಆಗತ್ತೆ. ಅದನ್ನು ಬಿಟ್ಟು ಎಲ್ಲರೂ ಒಂದು 10 ಎಕರೆ ಐತಿ ಅಲ್ಲ ನಾನು ಕೃಷಿ ಹೊಂಡ ಕಟ್ಟೋದು, ಅದು ನಾನು 3 ವರ್ಷಕ್ಕೆ ನಾನು ಮುಚ್ಚೆ ಬಿಡ್ತೀನಿ. ಅದು ಬೇಡ. ಗೌರ್ಮೆಂಟ್ ಜಂಗಲ್ನಾಗ ನಮ್ಮ ಇದು ಫಾರೆಸ್ಟ್ ಖಾತೆ ರಗಡು ಭೂಮಿ ಐತಿ, ಅಂತಲ್ಲಿ ಯಾಕೆ ಕಟ್ಬಾರ್ದಿರು ಗೌರ್ಮೆಂಟ್ ಸರ್ಕಾರ ಅಂದರೆ ನಾನು ಮುಖ್ಯಮಂತ್ರಿ ನಾನು ನಡೆಸ್ತೀನಪ್ಪ ಅಂತಂದ್ರೆ ಅಂಥ ಸಚಿವರು ಕೂಡ ಇಂಥಲ್ಲಿ ಮಾಡೋದ್ರಿ ಅದಕ್ಕೆ ಕೆಡುದಿಲ್ಲ. ಕುರಿ, ದನ, ಮೇಕೆ, ಪ್ರಾಣಿ, ಪಕ್ಷಿ ಸತಿ ನೀರು ಕುಡ್ತಾವೆ. ಏನಿಲ್ಲರಪ್ಪ, ಯಾವ್ದಾರು ಮಾಡೋದು ಸರ್, ಯಾವ್ದಾರು ಇಲ್ಲಿ ಹಾಕೋದು ಸರಿಯಾಗಿ ಜಂಗಲ್ನಾಗ ಪಾಸ್ ಮಾಡಿ ಮುಖ್ಯಮಂತ್ರಿಗೆ ಶಿಫಾರಸು ಮಾಡಿ ಕಳಿಸ್ತೀವಿ. ಅಂದರೆ ಜಂಗಲ್ನ ಭೂಮಿ ಎಲ್ಲ ತಾಲೂಕಿನಾಗ ಐತ್ರಿ. ನಾನು ಬದಾಮಿ ತಾಲೂಕು ನಂದು ಹೇಳೋದು, ಕುಡಿಯಾಕೆ ನೀರು ಇಲ್ರಿ ಅಂಥವು ಬಿಡ್ತಾರೆ. ಎಲ್ಲರೂ ಹೋಗಿ ಏನಾರು ಮಾಡೋದು ಅಲ್ರಿ. ನಾನು ಹೊಲ್ದಾಗ 2 ಎಕರೆ ಬಾಳೆ ಹಚ್ತೀನಿ, ಆನಿಕಲ್ಲು ಮಳೆ ಆಯ್ತು, ಒಟ್ಟು ಲಾಸ. ಈಗ ನೋಡ್ರಿ ಬೆಳೆದೈತಿ, ಈಗ ಸುಮಾರು ಒಂದು 1000 ಗಿಡ ಇದಾವೆ, ಇದ್ರೂ ಸಹಿತವಾಗಿ ಬೀಳ್ತದೆ ನೆಲಕ್ಕೆ ಸರ್. ಅಲ್ಲ 5 kg 6 kg ಬಂದಾವೀಗ ನೆಲಕ್ಕೆ ಬೀಳ್ತದೆ. ಅದ ರೈತ ಅದನ್ನ ಹಾಕಿ ಬೆಳೆದ್ರೆ ಉರ್ಲಕ್ಕೊಂತಿದ್ದ, ಯಾಕೊಂದು ಬಿಡ್ತಿದ್ದೀರ. ಅದಕ್ಕೆ ಬಿತ್ತನೆ ಮಾಡಿದೆವು ಸರ್. ಬಿತ್ತನೆ ಮಾಡಿ 2 ದಿನದಾಗ ಮತ್ತೆ ಮಳೆ ಜಾಸ್ತಿ ಆಗಿಬಿಡ್ತು. ಆ ಬಿತ್ತಿದಂಥ ಬೀಜ ಗೊಬ್ಬರ ಎಲ್ಲ ಹಾಳಾಯಿತು, ಯಾವ ಒಂದು ಮೊಳಕೆನೂ ಬರಲಿಲ್ಲ. ಆಮೇಲೆ ಹೊಳ್ಳಿ ಅದನ್ನು ಸಾಫ್ ಮಾಡಿ ಮತ್ತೊಂದು ಸಲ ಬಿತ್ತಿದ್ದೀವಿ. ಆ ಬಿತ್ತಿದ ಬೀಜನೂ ಮತ್ತೆ ಮಳೆ ಜಾಸ್ತಿಯಾಗಿ ಮತ್ತೆ ಹೋಯಿತು. ಈಗ ಬಿತ್ತೀವಿ, ಈಗ ಮಳೆ ಬರಲ್ಲ. ಆ ಥರ ಇದ್ದಾಗ ಯಾವ ಥರ ಬರ ಪರಿಹಾರ ಘೋಷಣೆ ಮಾಡ್ತೀರಂತ? ಅವನಿಗೆ ರೈತ ಇದ್ದವರಿಗೆ ಅವರ ಧೈರ್ಯ ತುಂಬೋದು ನಮ್ಮ ಮುಖ್ಯ ಉದ್ದೇಶ. ಅದರಲ್ಲಿ ಏನಂದರೆ ಇರಾ ಬೆಳೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಮತ್ತು ಮುಂದೆ ಏನು ಬೆಳೆ ಬೆಳಿಬೇಕಲ್ಲ, ಎಂಥ ಬೆಳೆಗಳನ್ನು ಬೆಳಿಬೇಕು, ಯಾವ ಥರದ ವೈವಿಧ್ಯಮಯ ಪರ್ಯಾಯ ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ಅವರು ಮನದಟ್ಟು ಮಾಡಬೇಕಾಗುತ್ತೆ. ನಮ್ಮ ತಯಾರಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ ಬರಗಾಲಕ್ಕೆ. ಆ ಉದ್ದೇಶದಿಂದ ಬರ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡಬೇಕು, ಬರಗಾಲದಲ್ಲಿ ಯಾವ ರೀತಿ ಬೆಳೆಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿ ಮಳೆ ನೀರನ್ನು ನಾವು ಹಿಡಿದಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬರಗಾಲದ ಘೋಷಣೆಗಳು ಅವೆಲ್ಲವೂ ಸರ್ಕಾರದ ಒಂದು ಮಟ್ಟದಲ್ಲಿ ಆಗ್ತವೆ.
ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ತಾವು ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಕಂಡುಕೋಬಹುದು. ಆದರೆ ಇಲ್ಲಿ ವಿಜ್ಞಾನಿಗಳು ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ವಿಜ್ಞಾನಿಗಳಂದರೆ ತೋಟಗಾರಿಕೆ ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ, ಹಣ್ಣಿನ ವಿಜ್ಞಾನಿಗಳಿದ್ದಾರೆ, ತರಕಾರಿ ವಿಜ್ಞಾನಿಗಳಿದ್ದಾರೆ, ಮತ್ತು ಮಣ್ಣಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳಿದ್ದಾರೆ. ಸೊ ಅವರೊಂದಿಗೆ ನೀವು ನಮ್ಮ ಬೆಳೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಅಲ್ಪಾವಧಿ ಬೆಳೆ ಆಗಿರ್ಬೋದು ಅಥವಾ ದೀರ್ಘಾವಧಿ ಬೆಳೆ ಆಗಿರ್ಬೋದು. ಕೆಲವೊಂದು ಸರಿ ನಾವು ಹಣ್ಣಿನ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಳಿರ್ತವೆ, ಅವೆಲ್ಲವೂ ನಮಗಿಲ್ಲ. ಒಂದು ಗಿಡನೂ ಭಾಳ ಮುಖ್ಯ ಆಗುತ್ತೆ. ಅವನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚಿನ ಮಹತ್ವ ಕೊಡೋಣ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದ್ದರಿಂದ ಅಂಥ ಒಂದು ಮಾಹಿತಿ ಬಗ್ಗೆ ತಮಗೇನಾದರೂ ಬೇಕಿತ್ತು ಅಂದರೆ ತಾವು ವ್ಯಕ್ತಪಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ನಂತರ ಬರಗಾಲದ ಬಗ್ಗೆ ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ. ಅದನ್ನು ನಾವು ಈಗ ಚೀಫ್ ಸೆಕ್ರೆಟರಿ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿಗೆ ನಾವು ವರದಿನ ಕೊಡ್ತೀವಿ. ಆದರೆ ಅದನ್ನು ಅನುಷ್ಠಾನ ಮಾಡಬೇಕಾಗಿರೋದು ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು. ನಮ್ಮ ಏನಾದರೂ ನಾವು ಮಾಹಿತಿ ಕೊಡ್ತೀವಿ ಹೊರತು ಈ ಬರಗಾಲವನ್ನು ನೀವು ಏನು ಹೇಳ್ತಾರೆ ಅದಕ್ಕೆ ಪರಿಹಾರ, ಅದಕ್ಕೆ ಕೇಂದ್ರ ಸರ್ಕಾರದ ಅವರದ್ದೇ ಆದ ಷರತ್ತುಗಳಿರ್ತವೆ. ಆ ಕಂಡೀಷನ್ ಫಿಲ್ಫಿಲ್ ಆಗಬೇಕು. ಈಗ ನೀವೇನು ಹೇಳಿದ್ರಿ ಅವು ಅದ್ರ ಬಗ್ಗೆ ಇವರು ಇಲಾಖೆ ಅಧಿಕಾರಿಗಳು ಅದನ್ನ ಗಮನ ಸೆಳೀತಾರೆ. ಈ ರೀತಿ ಆದಾಗ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಅಂಥದನ್ನು ಅವ್ರ ಇಲಾಖೆ ಅಧಿಕಾರಿಗಳು ಅಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ನೀಡಬೇಕು ಅನ್ನೋದನ್ನು ಅವರು ಅಲ್ಲಿ ಚರ್ಚೆ ಮಾಡಿ ಅದನ್ನು ಅವರು ನಿರ್ಧಾರ ಮಾಡ್ತಾರೆ. ಆಯಿತು, ಆ ಡ್ರಿಪ್ಪು ಸಬ್ಸಿಡಿ ಒಳಗಿಲ್ಲ ಸರ್. ಅದು ಒಂದು ನಮಗೆ ಅವಕಾಶ ಮಾಡಿಕೊಟ್ರೆ ಚಲೋ ಆಗುತ್ತೆ ಸರ್. ಅಂದ್ರೆ ಟೆಕ್ನಾಲಜಿ ಉಪಯೋಗ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸಹಾಯಕ ನಿರ್ದೇಶಕರು ಇರ್ತಾರಲ್ಲ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇಂಥ ಒಂದು ಸಲಹೆ ಸೂಚನೆಗಳು ಬಂದದ್ದು ಏನೋ ಸಮಸ್ಯೆ ಆಗುತ್ತಾ, ಏನಾಗಬೇಕು ಮುಂದೆ ಅನ್ನೋದನ್ನ ಒಂದು ಹೋಬಳಿ ಮಟ್ಟದಲ್ಲಿ ಮಾಡಿದ್ರೆ ಸೂಕ್ತನ ನಾನು ಅನಿಸಿಕೆ. ಈಗ ನಾವು ನಮ್ಮ ಪ್ರಯತ್ನ ಏನಂದ್ರೆ ಅಥವಾ ಮುಂದಿನ 24 ಗಂಟೆ ಮಳೆ ಬರುತ್ತೆ ಈಗ ಸೂಚನೆ ನಮಗೆ ಇನ್ಫಾರ್ಮೇಶನ್ ಬರ್ತಿದ್ದಾಗೆ ನಿಮ್ಮ ಫೋನ್ ಬಂದ್ಬಿಡುತ್ತೆ. ಆ ರೀತಿಯಾದಂಥ ಒಂದು ತಯಾರಿನ ನಾವು ಯೂನಿವರ್ಸಿಟಿಯಿಂದ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು KVK ಸಿಸ್ಟಮಲ್ಲಿ ಇತ್ತು. ಈಗ ಯೂನಿವರ್ಸಿಟಿಯಿಂದನೂ ಕೂಡ ನಿಮ್ಗೆ ಯಾವುದೇ ಆದಂಥ ಒಂದು ರೋಗ ಮುಂದಿನ ವಾರದಲ್ಲಿ ಈ ರೀತಿ ಸತತವಾಗಿ ಒಂದು 3 ದಿವಸ ಮಳೆ ಬಂತು ಅಂದರೆ ಇಂಥ ರೋಗ ಬರ್ತಕ್ಕಂಥ ಚಾನ್ಸಸ್ ಇದೆ. ಆ ಮಾಹಿತಿ ನಿಮಗೆ ಈ ರೀತಿ ರೋಗ ಬರ್ತದೆ, ಇದಕ್ಕೆ ಒಂದು ಸುರಕ್ಷತೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ತಗೋಬೇಕು ಅಂತ ಮಾಹಿತಿನೂ ಸಹ ನಾವು ಯೂನಿವರ್ಸಿಟಿಯಿಂದ ನಿಮ್ಗೆ ಕೊಡ್ತೀವಿ. ಇದನ್ನ ಮಾಡ್ಲಿಕ್ಕೋಸ್ಕರನೇ ನಾವು ಈ ರೀತಿ ಸಭೆ ಈಗ ಇವತ್ತೇನು ಕರೆದಿರೋದು, ಇದು ಸರ್ಕಾರದ ಕೊಡೋದ್ರ ಜೊತೆಗೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಆ ಮಾಹಿತಿನ ನೇರವಾಗಿ ನಿಮಗೆ ತಲುಪೋದಕ್ಕೆ ನಾವು ಮಾಡಲಿಕ್ಕೆ ಇದನ್ನ ಪ್ಲಾನ್ ಮಾಡಿದ್ದೀವಿ. ಮಾಹಿತಿ ಆಗೋದು ಇಲ್ಲಿ ಅರಿಶಿನ ಅದು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಭೂಮಿ ನಾವು ಅದನ್ನು ಉಳುಮೆ ಮಾಡಿಕೊಂಡು ಹೆಂಗೆ ಬೆಳಿಬೇಕಂತ ಸ್ವಲ್ಪ ಮಾಹಿತಿ ಬಾಗಲಕೋಟ್ರಿ ಪ್ರಾಪರ್ ಲೋಕಲ್ ಬಾಗಲಕೋಟೆ, ಬೆಳಗಾವಿ ಏನು ಡೀಸೆಲ್ ಇಲ್ಲ ಸುತ್ತಮುತ್ತ ಬೆಲ್ಟ್ ಇಲ್ಲ, ಅಲ್ಲಿ ಸೇಲಂ ವೆರೈಟಿ ಚೆನ್ನಾಗಿ ಬರ್ತದೆ. ಅದನ್ನು ನೀವು ಬೆಳಿಬೋದು. ಕೆಲವೊಂದು ಕುರ್ಕುಮೆಂಟ್ ಕಂಟೆಂಟ್ ಜಾಸ್ತಿ ಇದ್ದದ್ದು ಇರ್ತದೆ, ಬಟ್ ಅದು ಇಳುವರಿ ಕಡಿಮೆ ಆಗುತ್ತೆ. ಕುರ್ಕುಮೆಂಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ಬಟ್ ನಮಗೆ ಎರಡಕ್ಕೂ ಅನುಕೂಲ ಅಂದರೆ ಸೇಲಂ ವೆರೈಟಿ ಚೆನ್ನಾಗಿದೆ, ಬೆಳಿಬೋದು. ಸರ್ ಹೆಚ್ಚಿನ ಪ್ರಮಾಣದ ನಾವು ಬೆಳಿತೀವಲ್ಲ, ಅದಕ್ಕೆ ನೀವು ಒಂದು ವ್ಯವಸ್ಥಿತವಾಗಿ ಈಗೇನು ನಮ್ಮ ಪೇಪರ್ಗಳು ಬರ್ತಾವಲ್ಲ ಅದರೊಳಗೆ ಒಂದು ವಾರದಾಗ ಒಂದು ದಿವಸದ ಆ ಒಂದೊಂದು ಬೆಳೆದು ನೀವು ಏನು ಮಾಡಬೇಕು ಅನ್ನೋದು ಈ ಟೈಮ್ದೊಳಗೆ ಯಾವ್ದು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದು ಮಾಡ್ಕೊಳ್ಳಿ. ದಂಡವರ ನೀವೇನ ನಮ್ಮನ್ನು ಅಡ್ರೆಸ್ ಕೊಡ್ತೇನೆ. ನಾ ಹೆಚ್ಚಕ್ಕಮ್ಮ ಈ ಭಾಗ ಹೈಯೆಸ್ಟ್ ಸೈಜ್ನಾಗ ಬೆಳಿತೇನೆ. ಅದು ನಿಮ್ಗೆ ಅದೆಲ್ಲ ನಾನು ಇದನ್ನು ಕೊಡ್ತೀನಿ, ನಮ್ಮ ತೋಟಕ್ಕೆ ಬಂದು ಹೋಗಿರಿ. ಉಳ್ಳಾಗಡ್ಡಿ ಆದ್ರೇನ ಈ ಉಳ್ಳಾಗಡ್ಡಿ ಸದಾ ಕೆಲವೊಂದು ಏರಿಯಾದಾಗ ಹಾಕ್ಯದಲ್ರಿ, ಅದು ಮುಂದಿನ ಇದಕ್ಕೆ ಅವ್ರು ರೋಗಾದೇವು ಸ್ವಲ್ಪ ಭಾಳ ಕಡಿಮೆ. ಲಾಸ್ಟ್ ಇಯರ್ ನಾವು ಹಾಕಿ ಅದೇನೋ ಸಿಕ್ಕಾಪಟ್ಟಿ ರೋಗ ಬಿದ್ದು ನಮ್ಮೆಲ್ಲ ಹಾಳೋದು. ಅದೇನೋ ಗಡ್ಡಿ ತಿರುಗೋ ಟೈಮ್ದಾಗ ಒಂದು ಯಾವುದೋ ರೋಗ ಬಂತು, ನಾ ಇಲ್ಲೆಲ್ಲ ಬಂದು ಸಾಹೇಬ್ರು ಬೆಟ್ಟಾಗಿ ಕರ್ಕೊಂಡ್ರಿ, ನನ್ನ ಪ್ಲಾಟಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡೆ. ಆದರೂ ಅದು ನಿವಾರಣೆ ಆಗಲಿಲ್ಲ ನಮ್ಗೆ. ಏನೋ ಸಾಹೇಬ್ರು ಏನು ಹೇಳಿದ್ರು, ಅದು ಮೆಡಿಸಿನ್ ನಾವು ಯೂಸ್ ಮಾಡಿದ್ದೀವಿ, ಸ್ಪ್ರೇ ಮಾಡಿದ್ರು ಕೆಲಸ ಆಗಲಿಲ್ಲ. ಅದು ಈ ಸಲನ ಆ ರೀತಿ ಬರಬಾರ್ದು. ಮುಂಜಾಗ್ರತವಾಗಿ ಯಾವುದರ ಒಂದು ನೀವು ಅದನ್ನು ಮೆಡಿಸಿನ್ ಇತ್ತಂದ್ರೆ ನಮ್ಗೆ ಸಲಹೆ ನೀವು ಕೊಡ್ಬೋದು. ನೀವು ಒಂದು ನೇರವಾದ ಒಂದು 2-3 ವಿಷಯಗಳು. ಬಹುವಾರ್ಷಿಕ ಬೆಳೆಗಳಲ್ಲಿ ತಾವು ಗಿಡಗಳನ್ನು ಬದುಕಿಸ್ಬೇಕು, ಮೊದಲನೇ ಆದ್ಯತೆ ನಮಗೆ ಅದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇನ್ಶೂರೆನ್ಸ್ ಬಗ್ಗೆ. ಬಹುತೇಕ ನಾವು ಎಲ್ಲರೂ ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಬರ ಈಗ ಆಲ್ಮೋಸ್ಟ್ ಡಿಕ್ಲೇರ್ ಆಗೋ ಒಂದು ಹಂತದಲ್ಲಿದೆ. ಹೀಗಾಗಿ ತಾವೆಲ್ಲರೂ ಇನ್ಶೂರೆನ್ಸ್ ಕಡೆ ಗಮನ ಮಾಡಿ, ಅದು ಒಂದು ನಮಗೆ ಒಂದು ಬಫರ್ ಸಪೋರ್ಟ್ ಆಗ್ತದಂತ ನಮ್ಮದು ಒಂದು ಅನಿಸಿಕೆ. ಧನ್ಯವಾದ. ನಾವು ಸಾವಯವ ಪದಾರ್ಥ ಯಾವುದೇ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಅಥವಾ ನಮ್ಮ ಬೆಳೆ ಕಟಾವು ಆದ ನಂತರ ಏನು ಸಿಗ್ತವಲ್ಲ ಎಲ್ಲನೂ ನಾವು ಹಾಕಿದೀವಿ ಅಂತಂದರೆ, ಒಂದನೇದು ನೀರು ಆವಿಯಾಗಿ ಹೋಗೋದನ್ನು ತಡೆಗಟ್ತೀವಿ.
ಹೌದಾ, ನೀರು ಜಾಸ್ತಿ ಆಗಬೇಕು ಬರೋದು ಒಂದನೇ ಕಾರಣ. ಎರಡನೇದು ಏನಂತಂದರೆ ಸಾವಯವದಲ್ಲಿ ಸಾಕಷ್ಟು ಪೋಷಕಾಂಶಗಳಿರ್ತವೆ, ಅದು ಕೂಡ ಭೂಮಿಗೆ ಆ್ಯಡ್ ಆಗೋಗ್ತದೆ, ಕಳೆದು ಭೂಮಿಗೆ ಆ್ಯಡ್ ಆಗ್ತದೆ, ಅದು ಎರಡನೇ ಲಾಭ. ಮೂರನೇದು ಏನು ಅಂತಂದರೆ ನಮಗೆ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯ. ಯಾಕಂದರೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರಬೇಕು, ಅದು ಅತಿ ಹೆಚ್ಚು ನಮಗೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಥವಾ ಸಂತತಿ ಹೆಚ್ಚಿಗೆ ಆಗ್ತಾ ಹೋಗಬೇಕು. ಸಾವಯವ ಪದಾರ್ಥ ಇತ್ತು ಅಂತಂದರೆ ಭೂಮಿಯ ಟೆಂಪ್ರೇಚರ್ ಅಥವಾ ಉಷ್ಣತೆಯನ್ನು ಅದು ರೆಗ್ಯುಲೇಟ್ ಮಾಡ್ತಂತೀವಿ, ಅಂದರೆ ಕಾಪಾಡ್ತದೆ ಸರಿಯಾಗಿ. ಅದರಿಂದ ಏನಾಗ್ತದೆ, ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಾಗ್ತದೆ, ವೃದ್ಧಿ ಆಗ್ತದೆ. ಹಾಗಾಗೋದ್ರಿಂದ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶ ಬೆಳೆಗಳಿಗೆ ಯಾವ ರೂಪದಲ್ಲಿ ಸಿಗಬೇಕು ಆ ರೂಪದಲ್ಲಿ ಇರಲ್ಲ. ಅದನ್ನು ಬೆಳೆಗಳಿಗೆ ಯಾವ ರೂಪದಲ್ಲಿ ಸಿಗುವ ರೂಪದಲ್ಲಿ ಅದನ್ನು ತಲುಪಿಸೋ ಕೆಲಸನೇ ಸೂಕ್ಷ್ಮಾಣು ಜೀವಿಗಳ ಕೆಲಸ. ಅದಕ್ಕೆ ಸೂಕ್ಷ್ಮಾಣುಗಳ ಸಂತತಿ ಮತ್ತು ಅದರ ನಂಬರ್ಸ್ ಏನಾಗ್ತವೆ, ಹೆಚ್ಚಿಗೆ ಹಾಕೊಂತ ಹೋಗ್ತವೆ. ಇದು ಒಂದು. ಇವೆಲ್ಲ ಕಾರಣಗಳು ಇರ್ತಕ್ಕಂಥದ್ದರಿಂದ ಆದಷ್ಟು ಪ್ರಮಾಣದಲ್ಲಿ ಸರ್ ಹೇಳಿದ ಹಾಗೆ ಪಾಲಿಥಿನ್ ಮಲ್ಚನ್ನು ಎಲ್ಲಿ ಬೇಕೋ ಅಲ್ಲಷ್ಟೇ ಉಪಯೋಗಿಸಿ ಸಾವಯವ ಪದಾರ್ಥದ ಬಳಕೆಯನ್ನು ಮಾಡಿ ಮಲ್ಚ್ ಹಾಕಿದ್ರೆ ಅದು ಅಥವಾ ಬದಿಗೆ ಹಾಕಿದ್ರೆ ಅದರಲ್ಲಿಂದ ಆಗ್ತಕ್ಕಂಥ ಲಾಭಗಳು ಬಹಳಷ್ಟು. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜುಲೈನಲ್ಲಿ ಅಷ್ಟೊಂದು ಪ್ರಮಾಣ ಕೇವಲ 10ರಷ್ಟು ಅಷ್ಟೇ ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂಥ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನು ನಾವು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ ತಾಂತ್ರಿಕತೆಯನ್ನ ನಾವು ಈಗ ವಿಡಿಯೋ ಫಸ್ಟು ಅದಕ್ಕೆ ಮಾಹಿತಿನ ಕೊಡ್ತಾ ಇದ್ವಿ, ನಂತರ ಅದನ್ನ ವಿಡಿಯೋ ಮುಖಾಂತರ ನಿರ್ವಹಣೆ ಮಾಡ್ತಕ್ಕಂಥ ತಾಂತ್ರಿಕತೆಗಳನ್ನ ನಾವು ರೈತರಿಗೆ ನೇರವಾಗಿ ಈಗ ವರದಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಅದೇ ರೀತಿ ಇನ್ನು ರೈತರಿಗೆ ಏನು ಮಾಹಿತಿ ಬೇಕು ಅನ್ನೋದನ್ನ ನಮ್ಮ ಎಲ್ಲ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ, ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ತಲುಪಿಸೋಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಾಳಪ್ಪ ಬೆಳ್ಕೋಡು, ಸಾಕಿನ ಕಲ್ಲೋಳಿ, ತಾಲೂಕು ಮೂಡಲಗಿ. ಇವತ್ತಿಲ್ಲಿ ಬಾಗಲಕೋಟೆಗೆ ತೋಟಗಾರಿಕಾ ಯೂನಿವರ್ಸಿಟಿಯಲ್ಲಿ ರೈತರು ಮತ್ತು ವಿಜ್ಞಾನಿಗಳು ಒಂದು ಈ ಬರ ಪರಿಸ್ಥಿತಿ ಒಳಗೆ ನಮ್ಮ ಬೆಳೆಗಳನ್ನ ಹೆಂಗೆ ಕಾಪಾಡಬೇಕು ಅನ್ನುವಂಥ ಒಂದು ತಜ್ಞರ ಒಂದು ಈ ಮೀಟಿಂಗ್ ಒಳಗೆ ಈ ತಜ್ಞರು ನಮಗೆ ಭಾಳ ಒಂದು ಒಳ್ಳೆಯ ಸಲಹೆ ಸೂಚನೆಯನ್ನು ಕೊಟ್ಟರು. ಮತ್ತು ನಾವು ಏನು ಮುಂದಿನ ಹೆಂಗೆ ಮಾಡಬೇಕು, ಈ ಬರಗಾಲವನ್ನು ಹೆಂಗೆ ತಡಿಬೇಕು, ಎಲ್ಲ ಬೆಳೆಗಳನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ವಿಜ್ಞಾನಿಗಳು ಮುಂದೆ ಹೇಳಿದ್ರು. ಅವರು ನಾವು ಸಹಯೋಗದಿಂದ ಒಂದು ಒಳ್ಳೆಯ ತಾಂತ್ರಿಕತೆ ಆಯಿತು ಮತ್ತು ನಮ್ಮ ಬೆಳೆಗಳಿಗೆ ಒಂದು ಉತ್ತಮವಾದಂಥ ಸಲಹೆ ಸೂಚನೆಯು ಇವತ್ತು ಈ ಒಂದು ಕೃಷಿ ವಿಜ್ಞಾನ ತೋಟಗಾರಿಕಾ ಕೃಷಿ ವಿಜ್ಞಾನದಿಂದ ನಮಗೆ ಒಳ್ಳೆಯದಾಯ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ತಿಪ್ಪಣ್ಣ ಶಿವನಗೌಡ ಗೌಡ್ರು ಅಂತೇಳಿ. ನಮ್ದು ಗುಳೇದಗುಡಿ ತಾಲೂಕು ಇಂಜಿನವಾರಿಂದ ಬಂದಿದ್ದೀವಿ ನಾವು. ಇಲ್ಲಿ ಯಾಕೆ ಕರೆಸಿದ್ರು ಅಂತಂದ್ರೆ ನಮ್ಗೆ ಮಳೆ ಬೆಳೆ ಕಮ್ಮಿ ಆಗ್ತಾ ಇದೆ, ಮತ್ತು ಅದ್ರ ಬಗ್ಗೆ ನಾವು ಯಾವ ಥರ ಮುಂಜಾಗ್ರತವಾಗಿ ನಾವು ಇದನ್ನು ಮಾಡ್ಬೇಕು ಅನ್ನೋದ್ರ ಸಂಬಂಧ ಕರೆಸಿದ್ರು ವಿಜ್ಞಾನಿಗಳು. ನಮ್ಮ ಅವ್ರ ನಡವರ್ಕ ಚರ್ಚೆಗಳದು ಸಾಕಷ್ಟು ತಿಳುವಳಿಕೆ ನಮಗೆ ಹೇಳಿದ್ರು. ಅಂದ್ರೆ ನಾವು ಮುಂದೆ ಮಳೆ ಬರದೇ ಇರುವಾಗ ನಾವು ಪೀಕ್ಗಳನ್ನ ಹೇಗೆ ಕಾಪಾಡ್ಕೋಬೇಕು, ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳೆಯೋದ್ರಿಂದ ನಾವು ಅಂದ್ರೆ ಅದನ್ನ ಸಂರಕ್ಷಣೆ ಮಾಡ್ಬೋದು ಅಂತೇಳಿ ಸಾಕಷ್ಟು ತಿಳಿಸ್ಕೊಟ್ರು. ಮತ್ತು ಮುಂದಿನ ದಿನಮಾನದಲ್ಲಿ ಅವರು ಮತ್ತು ವಿಡಿಯೋಗಳನ್ನ ಮಾಡೋದ್ರ ಮುಖಾಂತರ ಮತ್ತು ಹೆಚ್ಚು ಪೇಪರ್ಗಳಲ್ಲಿ ಆ್ಯಡ್ ಕೊಡೋದ್ರ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಎಲ್ಲ ರೈತರು ಅವ್ರ ಜೋಡಿ ನಾವು ಸಹಕರಿಸ್ಬೇಕಾಗತ್ತೆ. ಯಾಕಂದ್ರೆ ಈಗ ಹವಾಮಾನ ಏರುಪೇರು ಇರೋದ್ರಿಂದ ಅವರು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಆದ ಕಾರಣ ಅವರು ಹೇಗೆ ಹೇಳ್ತಾರೆ ನಾವು ಆ ಥರನಾಗಿ ನಾವು ಮಾಡ್ಕೊಂಡು ಹೋಗೋದು, ಅದರಿಂದ ನಮ್ಗೆ ಬೆಳೆ ಚೆನ್ನಾಗಿ ಬರೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತಾ, ಸಾಕಷ್ಟು ವಿಜ್ಞಾನಿಗಳು ತೋಟಗಾರಿಕೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಮತ್ತು ನಮ್ಮ ಕೃಷಿ ಇಲಾಖೆ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಅದಾರ. ಅದೇ ಥರ ನಾವು ಅವ್ರಿಗೆ ಸಹಕಾರ ಕೊಟ್ಟು ಹೋಗೋಣ ಅಂತ ಹೇಳ್ತಾ ನಾನು ಹೇಳ್ಬೋದು.